ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಇಂದಿನ ತರಗತಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಕರ್ನಾಟಕ ಇತಿಹಾಸದ ಸರಣಿ ವಿಡಿಯೋಗಳನ್ನ ಮಾಡಿದ್ದೀವಿ. ನಾವು ಈಗ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 2 ಪಾರ್ಟ್ಗಳನ್ನ ಮುಗಿಸಿ ಇವತ್ತು ಕರ್ನಾಟಕ ಸ್ವತಂತ್ರ ಸಂಗ್ರಾಮದ 3ನೇ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ತಾವುಗಳೆಲ್ಲರೂ ಕೂಡ ಆ ವಿಡಿಯೋಗಳನ್ನ ಇನ್ನೂ ಯಾರೆಲ್ಲ ನೋಡಿಲ್ಲ ಅದನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಾವು ಮುಂದುವರಿದ ಭಾಗವಾಗಿ 1938ನೇ ಇಸ್ವಿಗೆ ಬಂದಿದ್ದೀವಿ. ಮೈಸೂರು ಕಾಂಗ್ರೆಸ್ನ ಜನನ. ಯಾಕೆ ಮೈಸೂರು ಕಾಂಗ್ರೆಸ್ ಜನನ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ಒಂದು ಸಂಸ್ಥಾನಿ ರಾಜ್ಯ, ಬ್ರಿಟಿಷರ ಆಶ್ರಯದಲ್ಲಿದ್ದಂತ ಒಡೆಯರ್ ಮೂಲಕ ಆಳ್ವಿಕೆ ಮಾಡ್ತಿದ್ದಂತ ಸಂಸ್ಥಾನಿ ರಾಜ್ಯ. ಸ್ವಾತಂತ್ರ್ಯ ಹೋರಾಟಗಳನ್ನ ತೀವ್ರಗೊಳಿಸ್ಲಿಕ್ಕೋಸ್ಕರವಾಗಿ ಸಂಸ್ಥಾನಿ ಪ್ರಾಂತ್ಯಗಳಲ್ಲೂ ಕೂಡ ಒಂದು ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಅಭಿಪ್ರಾಯ ಬಂದಾಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತವೆ. ಯಾಕಂದ್ರೆ ಈಗ ಆಲ್ರೆಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಕೆಪಿಸಿಸಿ ಕೆಲಸ ಮಾಡ್ತಾ ಇರ್ತವೆ. ಭಿನ್ನಾಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ ನೋಡಿ, ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ, ಹಾಗಾದ್ರೆ ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಾಗುತ್ತೆ? 1938ರಲ್ಲಿ ಆಗುತ್ತೆ. ಸುಭಾಷ್ ಚಂದ್ರ ಬೋಸರು ಅಧ್ಯಕ್ಷರಾಗ್ತಾರೆ. ನಿಮ್ಗೆ ಗೊತ್ತು, ಡೇರ್ ಅಂಡ್ ಡೆವಿಲ್ ಮ್ಯಾನ್ ಇವ್ರು ತಗೊಳ್ಳೋ ನಿರ್ಧಾರಗಳೆಲ್ಲ ಬ್ರಿಟಿಷ್ ನೋಡ್ನ ಒಂದೇ ಗಾಚ್ಕ ಹಾಕ್ಬೇಕು ಅನ್ನೋ ನಿರ್ಧಾರಗಳು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ. ಹಂಗೆ ಇವ್ರು ಏನ್ ಮಾಡ್ತಾರೆ, ಹೌದು ಸ್ವತಂತ್ರ ಹೋರಾಟಗಳು ಇನ್ನೂ ತೀವ್ರ ಆಗ್ಬೇಕು ಅಂದ್ರೆ ಪ್ರಾಂತ್ಯ ಮಟ್ಟದಲ್ಲೂ ಕೂಡ ಒಂದು ಸಂಘಟನಾತ್ಮಕ ಹೋರಾಟ ಇರಬೇಕು ಅಂತ ಹೇಳಿ ನಿರ್ಧರಿಸಿ ಸಂಸ್ಥಾನಗಳಲ್ಲಿ ಪ್ರಾಂತ್ಯಗಳನ್ನ ಸಂಘಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಸೊ ಹಾಗಾಗಿ ನೋಡಿ, ಇದು ಡೇಟ್ ಬರ್ಕೊಳ್ಳಿ, ಇಂಪಾರ್ಟೆಂಟು. 1938 ಫೆಬ್ರವರಿ 28ರಂದು ಮೈಸೂರು ಕಾಂಗ್ರೆಸ್ ಜನನ ಆಗುತ್ತೆ. ಸಂಸ್ಥಾನಗಳಲ್ಲಿ ಸ್ವತಂತ್ರ ಚಳುವಳಿಯನ್ನ ನಡೆಸಲು ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರತಾದಂತ ಒಂದು ಸಂಸ್ಥೆ ಇದು. ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ತೀರ್ಮಾನದಂತೆ ಸ್ಥಾಪಿಸಲಾಯಿತು. ಇದರ ಪ್ರಥಮ ಅಧ್ಯಕ್ಷರು ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಟಿ ಸಿದ್ಲಿಂಗಯ್ಯನವರು. ಇದರ ಕಾರ್ಯದರ್ಶಿ ಯಾರು? ವಿ ಎಸ್ ನಾರಾಯಣ ರಾವ್ ರವರು. ಸೊ ಇದರ ಪ್ರಥಮ ಅಧ್ಯಕ್ಷರು ಟಿ ಸಿದ್ದಲಿಂಗಯ್ಯನವರು, ಇದರ ಕಾರ್ಯದರ್ಶಿ ಬಂದು ವಿ ಎಸ್ ನಾರಾಯಣ್ ರಾವ್ ರವರು. ಸೊ ಇಲ್ಲಿ ನೋಡಿ, ಅರ್ಥ ಆಯ್ತಲ್ಲ ನಿಮ್ಗೆ. ಯಾಕಂದ್ರೆ ಅಧ್ಯಕ್ಷರನ್ನ ಹೆಚ್ಚು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ. ಮೈಸೂರು ಕಾಂಗ್ರೆಸ್ನ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ವಿ ಎಸ್ ನಾರಾಯಣ ರಾವ್ ಅಂತ. ಇದು ಪುಸ್ತಕದಲ್ಲಿ ಇಲ್ಲ, ಒಂದೊಂದು ಪಾಯಿಂಟ್ ಅನ್ನ ಪುಸ್ತಕದಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ಆಡ್ ಮಾಡಿದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಶಿವಪುರ ಧ್ವಜ ಸತ್ಯಾಗ್ರಹ. ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11, 12, 13ನೇ ತಾರೀಕು ನಡೆಯುತ್ತೆ. ಶಿವಪುರ ಧ್ವಜ ಸತ್ಯಾಗ್ರಹ ಈ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ. ಇದು ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ. ಇದು ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೀತು? ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರ ಎಂಬ ಗ್ರಾಮದಲ್ಲಿ ನಡೀತು. ಮೈಸೂರಿನ ಪ್ರಥಮ ಅಧಿವೇಶನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರ ಎಂಬ ಗ್ರಾಮದಲ್ಲಿ ನಡೀತು. ನೆನ್ಪಿಟ್ಕೊಳ್ರಿ. ನೋಡಿ, 60 ಅಡಿ ಎತ್ತರದ ಧ್ವಜಸ್ತಂಭ, ಅಡಿಕೆ ಗಿಡ ಅಂತ ಹೇಳ್ತಾರೆ. 60 ಅಡಿ ಎತ್ತರದ ಧ್ವಜಸ್ತಂಭವನ್ನ ಖಾದಿ ಬಟ್ಟೆಯಿಂದ ಸಿಂಗರಿಸಲಾಯಿತು. ಖಾದಿ ಬಟ್ಟೆಯಿಂದ ಸಿಂಗರಿಸಲಾಯಿತು. ನೋಡಿ, ಈ ಧ್ವಜಸ್ತಂಭದಲ್ಲಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಈಗಾಗಲೇ ನಾವು ನಾಗಪುರ ಧ್ವಜ ಸತ್ಯಾಗ್ರಹವನ್ನ ಮಾಡಿದ್ದು ಸ್ವಾತಂತ್ರ್ಯ ಸಂಕೇತವಾಗಿ. ಇಂಡಿಪೆಂಡೆಂಟ್ ರೆಪ್ರೆಸೆಂಟೇಟಿವ್ ಅಂದ್ರೆ ಸ್ವಾತಂತ್ರ್ಯ ಸಂಕೇತ ನಾಗಪುರ ಧ್ವಜ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹವನ್ನ ಮಾಡ್ತೀವಿ. ಇಲ್ಲಿ ಅಧ್ಯಕ್ಷರು, ಸ್ವಾಗತ ಸಮಿತಿಯ ಅಧ್ಯಕ್ಷರು ಸಾವುಕಾರ್ ಚೆನ್ನಯ್ಯ. ಇದರ ಅಧ್ಯಕ್ಷತೆಯನ್ನ ಟಿ ಸಿದ್ಲಿಂಗಯ್ಯನವರು ವಹಿಸಿರ್ತಾರೆ. ಸ್ವಾಗತ ಸಮಿತಿಯ ಅಧ್ಯಕ್ಷರು ಸಾಹುಕಾರ್ ಚೆನ್ನಯ್ಯ. ಇದರ ಅಧ್ಯಕ್ಷತೆಯನ್ನ ಟಿ ಸಿದ್ದಲಿಂಗಯ್ಯನವರು ವಹಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ನೆನ್ಪಿಡ್ಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಒಂದೇ ಮಾತರಂ ಗೀತೆಯನ್ನ ಸುನಂದಮ್ನವ್ರು ಆಡ್ತಾರೆ. ನೋಡಿ, ಲೈನ್ ಟು ಲೈನ್ ನೋಡ್ಬೇಕು. ಸ್ವಾಗತ ಸಮಿತಿ ಅಧ್ಯಕ್ಷರು ಸಾವುಕಾರ್ ಚೆನ್ನಯ್ಯನವರು, ಇದರ ಅಧ್ಯಕ್ಷತೆಯನ್ನ ನೋಡ್ಕೊಂಡಂತವ್ರು ಟಿ ಸಿದ್ಲಿಂಗಯ್ಯನವರು. ಇಲ್ಲಿ ಧ್ವಜ ಸ್ತಂಭ ಹಾರಾಡ್ಬೇಕಾದ್ರೆ ಸುನಂದಮ್ನವರು ಒಂದೇ ಮಾತರಂ ಗೀತೆಯನ್ನ ಆಡ್ತಾರೆ. ಯಾವಾಗ ಈ ಚಳುವಳಿ ಉಗ್ರ ಆಗುತ್ತೆ ಅಂತ ಮೈಸೂರು ಒಡೆಯರಿಗೆ ಗೊತ್ತಾಯ್ತು, ಇದನ್ನ ದಮನ ಮಾಡ್ಲಿಕ್ಕೆ ಅಂತಾನೆ ಕೂಡ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಂದೇಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಿಷೇಧಾಜ್ಞೆಯನ್ನ ಜಾರಿಗೆ ತಂಬತ್ತಾರೆ. ಶಿವಪುರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೆ ತಂದಾಗ ಈ ಒಂದು ಹೋರಾಟದಲ್ಲಿ ಕೆ ಸಿ ರೆಡ್ಡಿ, ಕೆ ಟಿ ಭಾಷ್ಯಂ, ಎಚ್ ಸಿದ್ದಯ್ಯ, ಎಚ್ ದಾಸಪ್ಪ, ಎಚ್ ವೆಂಕಟಪ್ಪ, ವಿ ವೆಂಕಟಪ್ಪ, ಬಳ್ಳಾರಿ ಸಿದ್ದಮ್ಮ ಮುಂತಾದ ಗಣ್ಯರುಗಳು ಭಾಗವಹಿಸಿರ್ತಾರೆ. ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆ ಕೇಳೋದ್ರಿಂದ ಪಿನ್ ಟು ಪಿನ್ ನೋಡ್ಬೇಕು. ಮೊನ್ನೆ 2025 KS ಫಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳಿದರೆ, ನಿಮ್ಗೆ ಒಂದೇ ಮಾತರಂ ಗೀತೆಯನ್ನ ಆಡಿದ್ದು ಸುನಂದಮ್ಮ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕನ್ನಡಿಗರು ಕೆ ಸಿ ರೆಡ್ಡಿ, ಕೆ ಟಿ ಭಾಷ್ಯಮ್ಮು, ಎಚ್ ಸಿದ್ದಯ್ಯ, ಎಚ್ ದಾಸಪ್ಪ, ವಿ ವೆಂಕಟಪ್ಪ,
ಬಳ್ಳಾರಿ ಸಿದ್ದಮ್ಮ ಸೇರಿದಂತೆ ಸುಮಾರು 25,000ಕ್ಕಿಂತ ಹೆಚ್ಚು ಜನ 25,000ಕ್ಕಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೇ ಪ್ರಶ್ನೆನ 2025 KS ಫಿಲ್ಮ್ಸ್ ಅಲ್ಲಿ ಕೇಳಿದ್ದಾರೆ. ಒಂದು ಜಾಗ ಬೇಕಲ್ವಾ ಸ್ನೇಹಿತರೆ? ಈ ಜಾಗ, ಇದಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಂತ ರೈತ ತುಂಬೇಗೌಡ. ಯಾರು ಹೇಳ್ರಿ? ತುಂಬೇಗೌಡ ಒಂದು ಬೇಕಾದಂತ ಒಂದು ಸ್ಥಳಾವಕಾಶವನ್ನ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ, NM ಜೋಯಿಶ್ರು ಬೇಕಾದಂತಹ ವ್ಯವಸ್ಥೆಯನ್ನ, ಸಮಾರಂಭಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಸ್ವಯಂ ಸೇವಕ ಪಡೆಯನ್ನ ಒದಗಿಸ್ತಾರೆ. ತುಂಬಾ ಡಿಟೈಲ್ ಆಗಿದೆ ಇನ್ಫಾರ್ಮೇಶನ್. ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಹೇಳಿಕೆ ಸರಿ, ನಾಲ್ಕು ಹೇಳಿಕೆ ಸರಿ ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಓಕೆನಾ? ನೋಡಿ, ಯಾವ ಜಿಲ್ಲಾಧಿಕಾರಿ ನಿಷೇಧಾಜ್ಞೆ ತಂದಿದ್ದೋ ಇಲ್ಲಿನ ಜನರಲ್ ಪೊಲೀಸ್ ಆಫೀಸರ್ ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀನಿ ಅಂತ ಜಿಲ್ಲಾಧಿಕಾರಿಯ ಪರ್ಮಿಷನ್ ನ ಕೇಳಿದಾಗ, ಅಂದಿನ ಮಂಡ್ಯದ ಜಿಲ್ಲಾಧಿಕಾರಿ ಮೊಹಮ್ಮದ್ ಮೇಕ್ರಿಯವರು, ನೆನ್ಪಿಟ್ಕೊಳ್ರಿ, ಮೊಹಮ್ಮದ್ ಮೇಕ್ರಿಯವರು ತಾಳ್ಮೆ ವಹಿಸುವಂತೆ ಪೊಲೀಸ್ ಅಧಿಕಾರಿಗೆ ತಿಳಿಸ್ತಾರೆ. ಗೌರವಯುತವಾಗಿ ಸಿದ್ದಲಿಂಗಯ್ಯನವರು ಬಾವುಟವನ್ನ ಹಾರಾಟ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಅತ್ಯಂತ ರೆಸ್ಪೆಕ್ಟ್ಫುಲ್ ಆಗಿ ಬಂಧಿಸ್ತಾರೆ. ಅವರು ಸಿದ್ದಲಿಂಗಯ್ಯನವ್ರು ಏನ್ ಮಾಡ್ತಾರೆ ಅಂದ್ರೆ, ದಾಸಪ್ಪನವ್ರನ್ನ ನನ್ನ ಮುಂದಿನ ಅಧ್ಯಕ್ಷ ಅಂತ ಘೋಷಣೆ ಮಾಡ್ತಾರೆ. ದಾಸಪ್ಪನವ್ರನ್ನು ಕೂಡ ಇವರು ಬಂಧಿಸ್ತಾರೆ ಧ್ವಜಾರೋಹಣ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ. ತದನಂತರದಲ್ಲಿ ದಾಸಪ್ಪನವರು ಸಿ ರೆಡ್ಡಿ ಅವ್ರನ್ನ ನೇಮಿಸ್ತಾರೆ ಅಧ್ಯಕ್ಷ ಆಗಿ. ಈ ರೀತಿ ಒಬ್ಬೊಬ್ರೆ ಅರೆಸ್ಟ್ ಆದಂಗೂ ಮತ್ತೊಬ್ರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಈ ಒಂದು ಧ್ವಜವನ್ನ ಆರಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ತಾಳ್ಮೆಯಿಂದ ವರ್ತಿಸಿದಂತ ಮೊಹಮ್ಮದ್ ಮೇಕ್ರಿ ಅವರು ಯಾವುದೇ ರೀತಿಯಾದಂತ ಲಾಠಿ ಚಾರ್ಜ್ ಆಗ್ಲಿ, ಗೋಲಿಬಾರ್ ಆಗ್ಲಿ ಮಾಡ್ಲಿಲ್ಲ. ಅದಕ್ಕೆ ಇದು ಶಿವಪುರ ಧ್ವಜ ಸತ್ಯಾಗ್ರಹ ಆಯ್ತು. ಇಲ್ಲದೆ ಇದ್ದಿದ್ರೆ ಶಿವಪುರ ದುರಂತ ಆಗ್ಬೇಕಾಗಿತ್ತು ಇತಿಹಾಸದಲ್ಲಿ. ಹಾಗಾಗಿ ಈ ಒಂದು ತಾಳ್ಮೆಗೆ ನಾವು ಮೊಹಮ್ಮದ್ ಮೇಕ್ರಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಗೌರವ ಸಲ್ಲಿಸೋದು ಸೂಕ್ತ ಅಂತ ಭಾವಿಸ್ತೀನಿ. ಯಾಕಂದ್ರೆ ಮಂಡ್ಯದಲ್ಲಿ ನಡೀತಕ್ಕಂಥ ಒಂದು ಅನಾಹುತವನ್ನ ತಪ್ಪಿಸ್ತಾರೆ. ಸೊ ಇಲ್ಲಿ ನೋಡಿ, ಕೆಂಗಲ್ ಹನುಮಂತಯ್ಯನವರು ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಂತಹ ಸ್ಥಳದಲ್ಲಿ ಒಂದು ಸ್ಮಾರಕ ಸೌಧವನ್ನ ನಿರ್ಮಾಣ ಉದ್ಘಾಟಿಸಿದ ಕೆಂಗಲ್ ಹನುಮಂತಯ್ಯನವರಿಂದ ಈ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಒಂದು ಸ್ಥಳದಲ್ಲಿ ಸ್ಮಾರಕ ಸೌಧ ಉದ್ಘಾಟನೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ 1979 ನಲ್ಲಿ. ಎರಡ್ರಿ, ಸ್ಮಾರಕ ಸೌಧವನ್ನ ಉದ್ಘಾಟಿಸಿದ್ದು ಕೆಂಗಲ್ ಹನುಮಂತಯ್ಯನವರು ಈ ಸ್ಥಳದಲ್ಲಿ ಇದೆ. ಇದಿಷ್ಟು ಕೂಡ ನಮ್ಗೆ ಶಿವಪುರ ಧ್ವಜ ಸತ್ಯಾಗ್ರಹ ಪಾಯಿಂಟ್ ಎಕ್ಸಾಮ್ ಕೇಳಿದ್ರೆ ನಿಮ್ಗೆ 4 ಹೇಳಿಕೆ ಸರಿ ಕೇಳ್ಬೋದು, ಮ್ಯಾಥ್ ಫಾಲೋಯಿಂಗ್ ಕೇಳ್ಬೋದು, ಬೇಕಾದ್ ಕೇಳಿ, ಕಂಟೆಂಟ್ ಇಷ್ಟು ನೆನಪಿರ್ಲಿ. ಸ್ನೇಹಿತರೆ, ವಿಧುರಾಶ್ವತ್ಥ ದುರಂತ ನೋಡಿ, ಇದೇ ಏಪ್ರಿಲ್ 25ನೇ ತಾರೀಕು 1938 ಕಾಲಾನುಕ್ರಮನು ಕೇಳೋ ಸಾಧ್ಯತೆ ಇರುತ್ತೆ. ಸೊ ನೋಡ್ಕೊಳ್ಳಿ, ಘಟನೆಗಳು ನೋಡಿ, ಕಂಟೆಂಟ್ ನಿಮ್ಗಿರ್ಲಿ. ಸ್ಟೋರಿ ಎಷ್ಟು ಬೇಕಾದ್ರೂ ಇದನ್ನ ರೋಚಕವಾಗಿ ಹೇಳೋದಲ್ಲ, ಹೊಡೆದಾಕ್ಬಿಟ್ರು ಅಂತೆಲ್ಲ. ಆದ್ರೆ ಕಂಟೆಂಟ್, ಎಕ್ಸಾಮಿಗೆ ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿಧುರಾಶ್ವತ್ಥ ದುರಂತ 1938 ಏಪ್ರಿಲ್ 25ನೇ ತಾರೀಕು ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಗೊತ್ತು, ಈ ಜಿಲ್ಲೆಗಳು ಗೊತ್ತಿರ್ಬೇಕು ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಬರ್ತವೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥ ಒಂದು ಯಾತ್ರಾ ಸ್ಥಳ, ಪವಿತ್ರವಾದಂತ ಸ್ಥಳ. ಇಲ್ಲಿ ಮಹಾಭಾರತದ ವಿದುರ ಬಂದು ನೆಲೆಸಿದ್ದ ಅಂತ ಪ್ರತೀತಿ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಇದು ಪ್ರತಿ ವಾರ ಜಾತ್ರೆ ಆಗ್ತಾ ಇತ್ತು. ಆ ಜಾತ್ರೆ ಸಂದರ್ಭದಲ್ಲಿ ಸುಮಾರು 10,000 ಜನ ಸೇರಿದ್ರು. 10,000 ಜನ ಸೇರಿದ್ರು. ಇವ್ರಿಗೆ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಅರಿವನ್ನ ಮೂಡಿಸ್ಲಿಕ್ಕೋಸ್ಕರವಾಗಿ, ಸ್ವಾತಂತ್ರ್ಯ ಚಳುವಳಿಯ ಜಾಗೃತಿಯನ್ನ ಮೂಡ್ಲಿಕ್ಕೋಸ್ಕರವಾಗಿ ಈ ಸ್ಥಳದಲ್ಲಿ ಒಂದು ಕಾರ್ಯಕ್ರಮವನ್ನ ಮೈಸೂರು ಕಾಂಗ್ರೆಸ್ ಏರ್ಪಡಿಸ್ತು. ಅರ್ಥ ಆಯ್ತಾ? ಅಲ್ಲಿ HC ದಾಸಪ್ಪನವರು ಅಧ್ಯಕ್ಷರಾಗಿದ್ರು ಈ ವಿಧುರಾಶ್ವತ್ಥ ಒಂದು ಸ್ಥಳದಲ್ಲಿ ನಡೆದಂತ ಧ್ವಜ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಲೀಡರ್ ನೋಡಿ, ಇಲ್ಲೇ ಬೇರೆ ಲೀಡರ್ಗಳು ಅಂಡರ್ಲೈನ್ ಮಾಡ್ಕೊಂಡ್ರೆ, ಡಿಸ್ಟ್ರಿಕ್ಟ್ ಲೀಡರ್ಗಳು ರಾಮಾಚಾರ್ಯ, ನಾಗಯ್ಯ ರೆಡ್ಡಿ, ಕಲ್ಲೂರು ಸುಬ್ಬರಾವ್ ಮುಂತಾದ ನಾಯಕರುಗಳು ಇಲ್ಲಿ ಭಾಗವಹಿಸಿದ್ರು. ಧ್ವಜಾರೋಹಣ ಮಾಡಕ್ ಬಂದಂತ ಸಂದರ್ಭದಲ್ಲಿ 4 ಪೊಲೀಸರು ಬಂಧಿಸಿ ವ್ಯಾನಿಗೆ ಕರ್ಕೊಂಡೋಗಿ ತುಂಬ್ತಾ ಇದ್ರು. ಅವಾಗ ನಮ್ ಜನ ಗೊತ್ತಲ್ಲ, ಸಹಜವಾಗಿ ಗುಂಪಿತ್ತು, 10,000ಕ್ಕಿಂತ ಜಾಸ್ತಿ ಜನ ಇತ್ತು, ಆಕ್ರೋಶ ಇತ್ತು, ಪೊಲೀಸ್ನವ್ರನ್ನ ಗೇಲಿ ಮಾಡಿದ್ರು. ಅವತ್ತು ಏನು ಮಂಡ್ಯದ ಜಿಲ್ಲಾಧಿಕಾರಿ ಮೇಕ್ರಿ ಅವರು ತಾಳ್ಮೆ ತೋರಿಸಿದ್ರು, ಮಂಡ್ಯ ಪೊಲೀಸರು ತಾಳ್ಮೆ ತೋರಿಸಿದ್ರು, ಇವತ್ತು ಈ ವಿಧುರಾಶ್ವತ್ಥ ಪೊಲೀಸ್ನವ್ರಿಗೆ ತಾಳ್ಮೆ ಇರಲಿಲ್ಲ, ಗೋಲಿಬಾರ್ ಮಾಡಿಬಿಟ್ರು. ಈ ಗೋಲಿಬಾರಲ್ಲಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದೇವಸ್ಥಾನವನ್ನ ಸುತ್ತುತ್ತಾ ಇರ್ತಕ್ಕಂಥ ಒಬ್ಬ ಗರ್ಭಿಣಿ ಮಹಿಳೆ ಗೌರಮ್ಮ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನೋಡ್ತೀರಾ. ಎಷ್ಟು ಕ್ರೂರವಾಗಿ ಪೊಲೀಸ್ನವ್ರು ನಡ್ಕೊಂಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಗರ್ಭಿಣಿಯರು ಅಂದ್ರೆ ನಾವು ವಿಶೇಷವಾದ ಗೌರವವನ್ನ ಕೊಡ್ತೀವಿ. ಒಂದು ಬಸ್ಸಲ್ಲಿ ಸೀಟಲ್ಲಿ ಕೂತಿದ್ರು ಕೂಡ ಎದ್ದು ಜಾಗ ಬಿಡ್ತೀವಿ, ಎಂತ ಕಟ್ಕ ಆದ್ರೂ ಕೂಡ. ಅವ ಬಿಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಕಟ್ಕನೆ. ಈ ರೀತಿ ಗರ್ಭಿಣಿ ಅನ್ನೋದ್ನು ಗಮನಿಸ್ತಾ ಗೋಲಿಬಾರಲ್ಲಿ ಗೌರಮ್ಮನ ಹೊಡೆದಾಕ್ಬಿಡ್ತಾರೆ. ವಿಧುರಾಶ್ವತ್ಥ ದುರಂತದಲ್ಲಿ ಸಾವನ್ನಪ್ಪಿದಂತ ಮಹಿಳೆ ಗೌರಮ್ಮ, ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬಿಡ್ತದೆ. ಆಗ ಒತ್ತಡಕ್ಕೆ ಬಿದ್ದಂತ ಸರ್ಕಾರ ಏನ್ ಮಾಡುತ್ತೆ, ವೇಪ ರಮೇಶನ್ ಸಮಿತಿಯನ್ನ ನೇಮಕ ಮಾಡುತ್ತೆ ಈ ಘಟನೆಯನ್ನ ಕುರಿತು ಅಧ್ಯಯನ ಮಾಡಲು. ಎಕ್ಸಾಮ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ವಿಧುರಾಶ್ವತ್ಥ ದುರಂತವನ್ನ ಕುರಿತು ಅಧ್ಯಯನ ಮಾಡಲು ಸರ್ಕಾರ ನೇಮಿಸಿದ ಸಮಿತಿ ವೇಪ ರಮೇಶನ್ ಕಮಿಟಿ. ನೋಟ್ ಮಾಡ್ಕೊಂಡ್ರಿ, ಅಂಡರ್ಲೈನ್ ಮಾಡ್ಕೊಂಡ್ರಿ. ಗಾಂಧೀಜಿಯವರು ಬಹಳ ನೊಂದ್ಕೊಂಡ್ಬಿಡ್ತಾರೆ ಈ ಘಟನೆಯಿಂದಾಗಿ. ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಸಲಹೆ ಕೊಡ್ತಾರೆ, ಘಟನೆಯ ಕುರಿತು ಅಧ್ಯಯನ ಮಾಡಿ ಇದಕ್ಕೆ ಸೂಕ್ತ ನ್ಯಾಯ ಒದಗಿಸ್ಬೇಕು ಅಂತೇಳಿ.
ಸ್ವತಃ ತನ್ನ ಆಪ್ತ ಕಾರ್ಯದರ್ಶಿ ಅಂತ ಮಹದೇವ ದೇಸಾಯಿಯನ್ನು ಕೂಡ ಇಲ್ಲಿ ಕಳಿಸ್ಕೊಡ್ತಾರೆ ಘಟನೆಯ ವರದಿಯನ್ನ ಪಡಿಲಿಕ್ಕೋಸ್ಕರವಾಗಿ ಮಹಾತ್ಮ ಗಾಂಧೀಜಿಯವರು. ಈ ಗಾಂಧೀಜಿಯವರ ಸಲಹೆ ಮೇರೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡುತ್ತೆ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಜೆ ಬಿ ಕೃಪಲಾನಿ ಅಂತಕ್ಕಂಥ ನ್ಯಾಷನಲ್ ಲೀಡರ್ ರಾಷ್ಟ್ರೀಯ ನಾಯಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ರಾಷ್ಟ್ರೀಯ ನಾಯಕರುಗಳನ್ನ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಜೆ ಬಿ ಕೃಪಲಾನಿಯವರು ಇಲ್ಲಿ ಬಂದಿರತಕ್ಕಂಥದ್ದನ್ನ ನೋಡ್ತೀವಿ ಕಾಂಗ್ರೆಸ್ನ ಪ್ರತಿನಿಧಿಗಳಾಗಿ. ಸರ್ಕಾರದ ಪ್ರತಿನಿಧಿ ವೇಪಾ ರಮೇಶನ್ ಕಮಿಟಿ ಕಾಟಾಚಾರಕ್ ಮಾಡಿರ್ತಾರೆ ಅವರು. ಆದ್ರೆ ಕಾಂಗ್ರೆಸ್ ಬಿಡ್ಲಿಲ್ಲ, ಇದನ್ನ ಅಟಕ್ ಬಿದ್ದು ಪಟೇಲ್ರನ್ನ ಮತ್ತೆ ಜೆ ಬಿ ಕೃಪಲಾನಿಯವ್ರನ್ನ ಈ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ದಾರೆ. ದಟ್ ಈಸ್ ವಿದುರಾಶ್ವತ ದುರಂತ. ಅದಕ್ಕೆ ಈ ಘಟನೆಯನ್ನ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾನೆ ಕರಿತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಇವತ್ತೇನಾಗುತ್ತೆ, 4 ಪ್ಲೇಸ್ ಇರ್ತಕ್ಕಂಥ ಐತಿಹಾಸಿಕ ಹೆಸರುಗಳು ಮತ್ತು 4 ಸ್ಥಳಗಳನ್ನ ಕೊಟ್ಟು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಕೇಳ್ಬಿಡ್ತಾರೆ ಸ್ನೇಹಿತರೆ, ಗಮನದಲ್ಲಿರಲಿ. ಇದನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತೀವಿ. 1959ರಲ್ಲಿ ಸತ್ಯಾಗ್ರಹ ಸ್ಮಾರಕ ಪ್ರೌಢಶಾಲೆ ಇಲ್ಲಿ ನಿರ್ಮಾಣ ಮಾಡ್ತಾರೆ ಈ ಘಟನೆಯ ಪ್ರಯುಕ್ತವಾಗಿ. ಈ ರೀತಿ ದೇಶ ಗಮನ ಸೆಳೆದಂತ ಒಂದು ಘಟನೆ ಇದು. ಇಲ್ಲಿ ವಿಶೇಷಾಂಶ ಏನಾಗುತ್ತೆ, ವಿಧುರಾಶ್ವತ್ಥ ದುರಂತ ಆದ್ಮೇಲೆ ಮೈಸೂರು ಸಂಸ್ಥಾನದ ಸರ್ಕಾರ ಕಾಂಗ್ರೆಸ್ನೊಟ್ಟಿಗೆ ಮಾತನಾಡ್ಲಿಕ್ಕೆ ನಿರ್ಧಾರ ಮಾಡುತ್ತೆ. ಆಗ ಒಂದು ಮಾತುಕತೆ ಒಪ್ಪಂದಕ್ಕೆ ಬರ್ತಾರೆ. ಎಲ್ಲಿ 1939ರಲ್ಲಿ ವಿಧುರಾಶ್ವತ್ಥ ದುರಂತದ ನಂತರ 1939ರಲ್ಲಿ ಅರಸೀಕೆರೆ ಒಳಗಡೆ, ಎಲ್ಲೆಲ್ರಿ ಅರಸೀಕೆರೆ ಒಳಗಡೆ ಮೈಸೂರು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇಲ್ಲಿಗೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಕೃಪಲಾನಿ ಅವರು ಇರ್ಬೋದು ಬರ್ತಾರೆ. ಇವ್ರ ಜೊತೆಗೆ ಸಾಕ್ಷಾತ್ ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನ್ರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ರು ಕೂಡ ಬರ್ತಾರೆ. ಬಂದಿಲ್ಲಿ ಪಟೇಲರು ಮತ್ತು ಮಿರ್ಜಾ ಇಸ್ಮಾಯಿಲರ ನಡುವೆ ಮಾತುಕತೆಯಾಗಿ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದವನ್ನೇ ನಾವು ಪಟೇಲ್ ಇಸ್ಮಾಯಿಲ್ ಒಪ್ಪಂದ ಅಂತ ಕರಿತೀವಿ. ಈ ಮೂಲಕ ಮೈಸೂರು ಕಾಂಗ್ರೆಸ್ಗೆ ಸರ್ಕಾರದ ಮಾನ್ಯತೆ ಸಿಗುತ್ತೆ. ಈ ಪಟೇಲ್ ಇಸ್ಮಾಯಿಲ್ ಒಪ್ಪಂದದ ವಿಶೇಷತೆ ಏನು ಅಂದ್ರೆ ಮೈಸೂರು ಕಾಂಗ್ರೆಸ್ಗೆ ಮಾನ್ಯತೆ ಸಿಕ್ಕಿ ಶಾಂತಿಯುತ ಪ್ರತಿಭಟನೆ ಮಾಡಲು ಅವಕಾಶ ಕೊಡುತ್ತೆ ಮೈಸೂರು ಸರ್ಕಾರ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಘಟನೆ, ಈಸೂರು ದುರಂತ 1942 ಸೆಪ್ಟೆಂಬರ್ 28. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಒಂದು ಗ್ರಾಮ ಇದು. ಈಸೂರು ಎಲ್ಲ ಆಯ್ತು, ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಶಿಕಾರಿಪುರ ತಾಲೂಕಲ್ಲಿ. ನಿಮ್ಗೆ ಗೊತ್ತು, ಇಡೀ ನೋಡಿ ನೋಟ್ ಮಾಡ್ಕೊಳ್ರಿ, ಕನ್ನಡಿಗರು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ಘೋಷಿಸಿಕೊಂಡಂತ ಒಂದು ಹಳ್ಳಿ ನಮ್ಮ ಈಸೂರು, ನಮ್ಮ ಹೆಮ್ಮೆಯ ಈಸೂರು. ಇಲ್ಲಿನ ಪ್ರಮುಖ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು. ಇಲ್ಲಿನ ಪ್ರಮುಖ ಘೋಷಣೆ ಏಸೂರು ಕೊಟ್ಟರು ಈಸೂರು ಬಿಡೆವು. ನೋಡಿ ಹಿಂಗಿರ್ಬೇಕು ಹಠ. ಎಷ್ಟೇ ಕಷ್ಟ ಆಗ್ಲಿ ಈ ಸಲ ಗೌರ್ಮೆಂಟ್ ಜಾಬ್ ಬಿಡೆವು. ಓದ್ರೋ ಅಣ್ಣ, ಅದೇನೋ ಎಣ್ಣೆ ಬಂದ ಕಣ್ಮುಚ್ಕೋಬೇಡ್ರಿ ಅಂತ ಗಾದೆ ಹೇಳ್ತಾರೆ ನಮ್ ಕಡೆ. ಓದ್ರಿ, ನಿಜವಾಗ್ಲೂ ಬದುಕು ಕಷ್ಟ ಇದೆ, ಬದುಕು ಕಟ್ಕೊಳೋದು. ನಹಿ ಜ್ಞಾನೇನ ಸದೃಶ್ಯಂ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಪ್ರತಿಫಲ ಕೊಡುವುದು. ಓದಿ 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 ಜ್ಞಾನ ಸಂಪಾದನೆ ಮಾಡಿ. ನಿಜವಾಗ್ಲೂ ನಾನು ಯೂಟ್ಯೂಬ್ ಕ್ಲಾಸ್ ಪುಸ್ತಕ ಬರೆಯುವಾಗ ಒಂದಷ್ಟು ನಾಲೆಡ್ಜ್ ಸಂಪಾದನೆ ಮಾಡಿದ್ದೆ, ಪಾಠ ಮಾಡುವಾಗ ಒಂದಷ್ಟು ನಾಲೆಡ್ಜ್ ಸಂಪಾದನೆ ಮಾಡಿದ್ದೆ. ಯೂಟ್ಯೂಬಿಗೆ ಬಂದ ಮೇಲೆ ಇನ್ನೊಂದಷ್ಟು ನಾಲೆಡ್ಜ್ ಸಂಪಾದನೆ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ 100% ಅಕ್ಯುರಸಿ ಆಗುತ್ತಾ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಏನ್ ತಪ್ಪು ಹೇಳ್ಬಿಡ್ತೀನಿ ಅನ್ನೋ ಬೈಕ್ ಒಂದಷ್ಟು ಸ್ಟಡಿ ಮಾಡ್ತೀನಿ. ಈ ಸ್ಟಡಿ ಮಾಡೋದ್ರಿಂದ ನನಗೆ ಏನಾಗಿದೆ ಅಂದ್ರೆ ಇನ್ನೂ ಹೆಚ್ಚು ಜ್ಞಾನ ಬರಲಿಕ್ಕೆ ಶುರುವಾಗಿದೆ. ಇದರಿಂದ ನಿಮ್ಮಂತ ನೂರಾರು ಸ್ಪರ್ಧಾರ್ಥಿಗಳ ಪ್ರೀತಿ ಕೂಡ ಸಿಗ್ತಾ ಇದೆ ನನಗೆ. ಸಾವಿರಾರು ಸ್ಪರ್ಧಾರ್ಥಿಗಳ ಪ್ರೀತಿಗೆ ಸಿಗ್ತಾ ಇದೆ. ಓದಿ, ಯಾವತ್ತು ನಾವು ಕಲ್ತಿರ್ತಕ್ಕಂಥ ಜ್ಞಾನ ನಮ್ಮನ್ನ ಕೈ ಬಿಡಲ್ಲ. ಯಾರು ಬೇಕಾದ್ರೆ ನೆಂಟರು ಕೈ ಬಿಡ್ಬೋದು, ಸ್ನೇಹಿತರು ಕೈ ಬಿಡ್ಬೋದು, ಕುಟುಂಬದವ್ರ ಕೈ ಬಿಡ್ಬೋದು, ಆದ್ರೆ ನಮ್ ಜ್ಞಾನ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಯಾವ್ದೋ ಬೀದಿ ಬದಿಲಿ 4 ಮಕ್ಳಿಗೆ 4 ಅಕ್ಷರ ಕಲ್ಸಿ ಒಂದು ಹೊತ್ತಿನ ಊಟ ತಿನ್ನಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಆ ತರ ಈ ಜ್ಞಾನ ಅನ್ನೋದು. ಸೂರು ಕೊಟ್ಟರು ಈ ಸೂರು ಬಿಡವು. ಛಲ ಇರ್ಬೇಕು ಮನುಷ್ಯನಿಗೆ. ಬೇಜವಾಬ್ದಾರಿ. ನೀವು ನನ್ನ ಬೆಂಬಲಕ್ಕಿರಿ, ನಾನು ಇನ್ನೂ ಅತ್ಯುತ್ತಮವಾದಂತ ಕಂಟೆಂಟ್ ಗಳನ್ನ ನಿಮಗೆ ಕೊಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಬೇಜವಾಬ್ದಾರಿ ಸರ್ಕಾರದವರು ಊರಿಗೆ ಯಾರು ಬರಕೂಡದು. ಬಂದರೆ ಕ್ವಶನ್ ಮಾರ್ಕ್ ನೋಡಿಲಿ, ಬೇಜವಾಬ್ದಾರಿ ಸರ್ಕಾರದವ್ರು ಯಾರು ಬರಬಾರ್ದು. ಬಂದ್ರೆ ಕ್ವಶನ್ ಮಾರ್ಕ್ ನಾವೇನ್ ಮಾಡ್ತೀವೋ ಗೊತ್ತಿಲ್ಲ ಅಂತ ಊರಿನ ಹೆಬ್ಬಾಗ್ಲಿಗೆ ಹಾಕ್ತಾರೆ ನಾಮಫಲಕವನ್ನ. ಈಗ ಇವ್ರೇನ್ ಮಾಡ್ತಾರೆ, ಸ್ವತಂತ್ರ ಸರ್ಕಾರದ ಪ್ರತಿನಿಧಿಯಾಗಿ 12 ವರ್ಷದ ಮಲ್ಲಪ್ಪ ಮತ್ತು 10 ವರ್ಷದ ಜಯಪ್ಪನನ್ನ ನೇಮಕ ಮಾಡ್ತಾರೆ. ಏನ್ ಸರ್ 12 ವರ್ಷಕ್ಕೆ 10 ವರ್ಷಕ್ಕೆ ರೂಲ್ ಮಾಡ್ತಿದ್ರ ಅಂತ ಕೇಳ್ಬೇಡ್ರಿ. ಇಡೀ ಊರೇ ಹೋರಾಟದಲ್ಲಿ ಪಾಲ್ಗೊಂಡಿತ್ತು. ಇವ್ರು ರೆಪ್ರೆಸೆಂಟೇಟಿವ್ ಆಗಿ ಮಲ್ಲಪ್ಪ ಜಯಪ್ಪನ ಆಯ್ಕೆ ಮಾಡ್ಕೊತಾರೆ. ಈಸೂರು ಸ್ವತಂತ್ರ ಸರ್ಕಾರದ ನಾಯಕರನ್ನಾಗಿ ವೀರಭದ್ರೇಶ್ವರ ದೇವಾಲಯದಲ್ಲಿ ಸ್ವತಂತ್ರ ಆಡಳಿತ ಆರಂಭಿಸ್ತಾರೆ. ಇಲ್ಲಿ ದೌರ್ಜನ್ಯ ಎಸಗದಂತ SI ಕೆಂಚನಗೌಡ, ಅಮಲ್ದಾರ್ ಚನ್ನಕೃಷ್ಣಯ್ಯನವ್ರನ್ನ ಗ್ರಾಮಸ್ಥರೇ ಕೊಂದಾಕ್ಬಿಡ್ತಾರೆ. ಇನ್ಸ್ಪೆಕ್ಟರ್ನು ತಹಸೀಲ್ದಾರ್, ಇವತ್ತು ತಹಸೀಲ್ದಾರ್ ಅಂತೀವಲ್ಲ, ಅವತ್ತು ಅಮಲ್ದಾರ್ ಅಂತಿದ್ದ ಚನ್ನಕೃಷ್ಣಪ್ಪ ಕೆಂಚನಗೌಡ ಅಂತ. ಇವ್ರು ಬಂದವ್ರು ಏನ್ ಮಾಡ್ತಾರೆ, ಕಂದಾಯವನ್ನ ಕಟ್ಟುವಂತೆ ಒತ್ತಾಯವನ್ನ ಮಾಡ್ತಾರೆ. ಈಸೂರು ಜನ ಹೇಳ್ತಾರೆ, ನಾವು ಸ್ವತಂತ್ರರು, ನಾವ್ಯಾಕೆ ನಿಮಗೆ ಕಂದಾಯ ಕಟ್ಟಬೇಕು ಅಂತ ಹೇಳಿ.
ಅದನ್ನ ಮೀರಿ ಬಲವಂತ ಮಾಡಿದ್ಕೆ ಅವ್ರನ್ನ ಸಾಯಿಸ್ತಾರೆ. ಅಷ್ಟು ಉಗ್ರವಾಗಿರ್ತಾರೆ ನಮ್ಮ ಕನ್ನಡಿಗರು. ಈಗ ಶಿವಮೊಗ್ಗದ ಜಿಲ್ಲಾಧಿಕಾರಿ ನವನೀತಂ ನಾಯ್ಡು ಅಂತ, ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಯಾರು? ನವನೀತಂ ನಾಯ್ಡು ಮತ್ತು ಬಾಬು ರೆಡ್ಡಿ ಅಂತೇಳಿ ಪೊಲೀಸ್ ಅಫ್ಸರ್. ಇವರಿಬ್ರು ಸೇರಿ ಇಡೀ ಗ್ರಾಮಕ್ಕೆ ಹೆಚ್ಚಿನ ಪೊಲೀಸ್ನವ್ರು ಕರ್ಕೊಂಡೋಗಿ 45 ಜನನ ಅರೆಸ್ಟ್ ಮಾಡ್ತಾರೆ, ಸೋಲ್ಸಿ. ಈ ಈಸೂರು ದುರಂತದ ವಿಚಾರಣೆಯನ್ನ ಒಂದು ಅಧ್ಯಯನ ಮಾಡ್ಲಿಕ್ಕೆ ಸುಧೀರ್ ರಾಜೇಂದ್ರ ರಾವ್ ಅಂತಕ್ಕಂಥ ಜಡ್ಜ್ ಅನ್ನ ನೇಮಕ ಮಾಡ್ತಾರೆ. ಮೋಸ್ಟ್ಲಿ ಮೈಸೂರು ಸಂಸ್ಥಾನ ಮೇಲೆ ಇದೊಂದು ಇದೆ ಫೀಡ್ಬ್ಯಾಕ್. ಏನು ಅಂದ್ರೆ, ಅವತ್ತು ಕಾಪಾಡ್ಬೋದಾಗಿತ್ತು ಈಸೂರನ್ನ ಅಂತಕ್ಕಂಥದ್ದು. ಸುಧೀರ್ ರಾಜೇಂದ್ರ ರಾವ್ ರವರು ನೇಮಕ ಆಗ್ತಾರೆ. ಇವರು ನೋಡಿ, ಆಲಪ್ಪ, ಗುರ್ರಪ್ಪ, ಶಂಕರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್ ಎಂಬ ನಮ್ಮ ಹೋರಾಟಗಾರರನ್ನ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಬಂಧಿಸ್ತಾರೆ. ಆಲಪ್ಪ, ಗುರ್ರಪ್ಪ, ಶಂಕರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್ ಈಸೂರು ದುರಂತದಲ್ಲಿ ಬಂದಿಯಾದಂತ ನಾಯಕರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ಈಸೂರು ದುರಂತ ಆದ್ರೆ, ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಒಂದು ಚಳುವಳಿ ಆಗುತ್ತೆ. ಅದನ್ನ ಮೈಸೂರು ಚಲೋ ಚಳುವಳಿ ಅಂತೀವಿ. ಮೈಸೂರಿನಲ್ಲಿ ಜವಾಬ್ದಾರಿ ಮೈಸೂರಿನಲ್ಲಿ ಚಲೋ ಚಳುವಳಿ ಅಂತ, ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ, ಮೈಸೂರು ಚಲೋ ಚಳುವಳಿ, ಅರಮನೆ ಸತ್ಯಾಗ್ರಹ ಅಂತೆಲ್ಲ ಕರಿತೀವಿ. ನೋಟ್ ಮಾಡ್ಕೊಳ್ರಿ ಈ ಪಾಯಿಂಟ್ ನ. ನೋಡಿ, 1947 ಆಗಸ್ಟ್ 15 ಮೈಸೂರು ಭಾರತ ಸ್ವತಂತ್ರ ಆದಾಗ 3 ಆಪ್ಷನ್ ಬಿಟ್ಟಿರ್ತಾರೆ ಬಾಟನ್ ಯೋಜನೆಯಲ್ಲಿ. ಏನು ಅಂದ್ರೆ, ಒಂದು, ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶ ವಿಭಾಗ ಆಗುತ್ತೆ. ದೇಶೀಯ ರಾಜರು ಭಾರತವನ್ನಾದ್ರೂ ಸೇರ್ಬೋದು, ಪಾಕಿಸ್ತಾನವನ್ನಾದ್ರೂ ಸೇರ್ಬೋದು, ಅವ್ರ ಆಯ್ಕೆಗೆ ಬಿಟ್ಟಂತ ವಿಚಾರ ಅಂತೇಳಿ ದೇಶ ವಿಭಜನೆ ಆಗ್ಬೇಕು. ಆ ವಿಭಜನೆ ಆದ್ಮೇಲೆ ದೇಶೀಯ ರಾಜರು ಭಾರತಕ್ಕಾದ್ರೂ ಸೇರ್ಬೋದು, ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಆಗಾದ್ರೂ ಇರ್ಬೋದು, ಸ್ವತಂತ್ರವಾಗಾದ್ರೂ ಇರ್ಬೋದು ಅಂತ ಒಂದು ಅನೌನ್ಸ್ಮೆಂಟ್, ಒಂದು ಬ್ಯಾಟನ್ ಯೋಜನೆಯಲ್ಲಿ ಅನೌನ್ಸ್ ಮಾಡ್ತಾರೆ. ಆದ್ರೆ ಮೈಸೂರಿನ ಒಡೆಯರು ಬಹಳ ಪ್ರಬುದ್ಧತೆಯಿಂದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್, ಕೂಡಿಕೆ ಕಾಗದಕ್ಕೆ ನಮ್ಮ ಜಯಚಾಮರಾಜ ಒಡೆಯರ್ ಸಹಿ ಹಾಕಿ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಹೇಳ್ತಾರೆ. ಇದು ಕನ್ನಡಿಗರ ಹೆಮ್ಮೆ. ಬೇರೆ ಹೈದರಾಬಾದ್ ನಿಜಾಮ, ಕಾಶ್ಮೀರದ ರಾಜ ಇವ್ರ ತರ ಎಲ್ಲ ನಮ್ ರಾಜ ಕಿರಿಕ್ ಮಾಡ್ಲಿಲ್ಲ, ಕನ್ನಡಿಗರ ತಲೆ ಎತ್ತುವಂತೆ ಮಾಡಿದ್ರು. ಆದ್ರೆ ಭಾರತಕ್ಕೆ ಸೇರ್ಕೊಂಡ್ಮೇಲೆ ಏನಾಗ್ಬೇಕಾಯ್ತು? ಡೆಮಾಕ್ರೆಟಿಕ್ ಕಂಟ್ರಿ ಸ್ಟೇಟ್ ಬರ್ಬೇಕಾಯ್ತು, ಜವಾಬ್ದಾರಿ ಸರ್ಕಾರ ಬರ್ಬೇಕಾಗಿತ್ತು. ಇದು ವಿಳಂಬ ಆಗುತ್ತೆ, ಒಪ್ಪಲ್ಲ. ಯಾಕೆಂದ್ರೆ ಇದಕ್ಕೆ ಕಾರಣ ಮಹಾರಾಜರಲ್ಲ, ಮಹಾರಾಜರ ಆಪ್ತ ಕಾರ್ಯದರ್ಶಿ ಮತ್ತು ಮಹಾರಾಜರ ದಿವಾನ್ರು ಇದನ್ನ ಎಲಾಬ್ರೇಟ್ ಮಾಡ್ತಾರೆ. ಸೊ ಯಾರವರು ಅಂತ ನೋಡೋಣ. ಜಯಚಾಮರಾಜ ಒಡೆಯರ್ ಈ ಸಮಯದಲ್ಲಿ ಇದ್ದಂತ ರಾಜರು, ಸ್ವತಂತ್ರ ಬಂದಾಗಿದ್ದಂತ ರಾಜರು ಯಾರು? ಜಯಚಾಮರಾಜ ಒಡೆಯರು. ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಅಂತ ದಿವಾನ, ನೋಟ್ ಮಾಡ್ಕೊಳ್ರಿ. ತಂಬು ಚಟ್ಟಿ ಅಂತೇಳಿ ಮಹಾರಾಜರ ಕಾರ್ಯದರ್ಶಿ. ನಮಗೆ ಕೋಪ ಇದ್ದಿದ್ದು ರಾಜರ ಮೇಲಲ್ಲ, ಇವರಿಬ್ರು ಮೇಲೆ. ಇವರು ಜವಾಬ್ದಾರಿ ಸರ್ಕಾರ ಬರೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ರು, ರಾಮಸ್ವಾಮಿ ಮೊದಲಿಯರು, ತಂಬು ಚಟ್ಟಿ. 1947 ಸೆಪ್ಟೆಂಬರ್ 1 ಡೇಟ್ ನ ನೋಟ್ ಮಾಡ್ಕೊಳ್ರಿ. 1947 ಸೆಪ್ಟೆಂಬರ್ 1 ಬೆಂಗಳೂರಿನ ಬನ್ನಪ್ಪ ಪಾರ್ಕ್ ನಲ್ಲಿ ಕೆ.ಸಿ. ರೆಡ್ಡಿ ಅವರು ಮೈಸೂರು ಚಲೋ ಚಳವಳಿಗೆ ಕರೆ ಕೊಡ್ತಾರೆ. ಎಲ್ಲೆಲ್ರಿ? ಬನ್ನಪ್ಪ ಪಾರ್ಕ್. ನಾನು ಇದನ್ನ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ನಮ್ಮ ಹುಡುಗರನ್ನ ಕೇಳ್ತೀನಿ, ಮೈಸೂರು ಚಲೋ ಚಳವಳಿ ಯಾವ ಪಾರ್ಕ್ ಇಂದ ಸ್ಟಾರ್ಟ್ ಆಯ್ತು ಅಂತ. ಬಹುತೇಕ ಉತ್ತರ ಇಲ್ಲ ಕಬ್ಬನ್ ಪಾರ್ಕು, ಇಲ್ಲ ಫ್ರೀಡಂ ಪಾರ್ಕ್. ಇಲ್ಲ ಕಬ್ಬನ್ ಪಾರ್ಕು, ಇಲ್ಲ ಫ್ರೀಡಂ ಪಾರ್ಕು. ಇವೆರಡೂ ಪಾರ್ಕ್ ಅಲ್ಲ, ಬನ್ನಪ್ಪ ಪಾರ್ಕು. ಸ್ನೇಹಿತರೆ, ಯಾವ್ಯಾವ ನಾಯಕರಲ್ಲಿ ಭಾಗವಹಿಸ್ತಾರೆ? ಎಸ್ ನಿಜಲಿಂಗಪ್ಪರು ಇರ್ಬೋದು, ಕೆ.ಟಿ. ಭಾಷ್ಯಂ ಇರ್ಬೋದು, ಸಿದ್ದಯ್ಯವ್ರು ಇರ್ಬೋದು, ಸಿದ್ಲಿಂಗಯ್ಯವ್ರು ಇರ್ಬೋದು, ಬಳ್ಳಾರಿ ಸಿದ್ದಮ್ಮ ಇರ್ಬೋದು, ಎಚ್ ಸಿ ದಾಸಪ್ಪ ಇರ್ಬೋದು, ಮರಿಯಪ್ಪ ಇರ್ಬೋದು. ಇವನು ನೋಟ್ ಮಾಡ್ಕೊಬೇಕು, ಯಾಕಂದ್ರೆ 4 ಪಾಯಿಂಟ್ ಎಕ್ಸಾಮ್ ಆಪ್ಷನ್ ಬರೋದ್ರಿಂದ. ಎಸ್ ನಿಜಲಿಂಗಪ್ಪರು ಇರ್ಬೋದು, ಕೆ.ಟಿ. ಭಾಷ್ಯಂ ಅವ್ರು ಇರ್ಬೋದು, ಸಿದ್ದಯ್ಯವ್ರು ಇರ್ಬೋದು, ಟಿ ಸಿದ್ಲಿಂಗಯ್ಯವ್ರು ಇರ್ಬೋದು, ಬಳ್ಳಾರಿ ಸಿದ್ದಮ್ಮವ್ರು ಇರ್ಬೋದು, ಎಚ್ ಸಿ ದಾಸಪ್ಪರು ಇರ್ಬೋದು, ಮರಿಯಪ್ಪರು ಇರ್ಬೋದು. ಇವರೆಲ್ಲರೂ ಈ ಚಳವಳಿಯಲ್ಲಿ ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಪಾಲ್ಗೊಳ್ತಾರೆ. ಇಲ್ಲಿ ಮೈಸೂರು ಕಾಂಗ್ರೆಸ್ನ 4 ಪ್ರಮುಖ ಬೇಡಿಕೆಗಳು ಏನಾಗಿದ್ದು ಅಂತ ಕೇಳಿದ್ರೆ, ಮೈಸೂರು ಚಲೋ ಚಳವಳಿಯ ಬೇಡಿಕೆಗಳು: ಒಂದು, ಜವಾಬ್ದಾರಿ ಸರ್ಕಾರ ಸ್ಥಾಪನೆ ಮಾಡಬೇಕು, ಅಂದ್ರೆ ಡೆಮಾಕ್ರೆಟಿಕ್ ಸರ್ಕಾರ ಬರಬೇಕು. ಇನ್ನೊಂದು, ಆ ಸರ್ಕಾರ ಹೆಂಗಿರ್ಬೇಕು ಅಂದ್ರೆ ಚುನಾಯಿತ ಪ್ರತಿನಿಧಿಗಳಿಂದ ಕೂಡಿದ ರಾಜ್ಯಾಂಗ ರಚನಾ ಸಭೆ ಇರಬೇಕದು. ನಾಮಿನೇಟೆಡ್ ಆಗಿರಬಾರ್ದು, ಎಲೆಕ್ಟೆಡ್ ಪರ್ಸನ್ಗಳು ಇರಬೇಕು. ರಾಜ್ಯಾಂಗ ರಚನೆ ಆಗೋವರೆಗೂ ಒಂದು ತಾತ್ಕಾಲಿಕ ಗೌರ್ಮೆಂಟ್ ಬೇಕಲ್ಲ, ರಾಜ್ರ ಗೌರ್ಮೆಂಟ್ ಬೇಡ, ತಾತ್ಕಾಲಿಕ ಸರ್ಕಾರ ಮಾಡೋಣ. ಭಾರತ ಸರ್ಕಾರಕ್ಕೆ ಸಿಗ್ತಲ್ಲ ತಾತ್ಕಾಲಿಕ ಸರ್ಕಾರ 1946 ಸೆಪ್ಟೆಂಬರ್ 2. ಆತರ ಮೈಸೂರಲ್ಲೂ ಕೂಡ ಒಂದು ತಾತ್ಕಾಲಿಕ ಸರ್ಕಾರ ಮಾಡೋಣ. ಮತ್ತೆ ಯಾರು ದೇಶಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ, ಅಂದ್ರೆ ಜವಾಬ್ದಾರಿ ಸರ್ಕಾರಕ್ಕೋಸ್ಕರ ಹೋರಾಡಿದರೆ ಎಲ್ಲ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಇನ್ನೊಂದು ಡಿಮ್ಯಾಂಡ್ ಇಟ್ಕೊಂಡು ಮೈಸೂರು ಚಲೋ ಚಳವಳಿಯ 4 ಉದ್ದೇಶಗಳು ಅಂತ ಕೇಳಿ ನೀವು ನೆನ್ಪಿಟ್ಕೋಬೇಕು. 1 ಸರಿ, 2 ಸರಿ, 3 ಸರಿ, 4 ಸರಿ ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಮುಖ್ಯವಾದಂತ ಅಂಶ ಏನು ಅಂದ್ರೆ, ಮೈಸೂರು ಚಲೋ ಚಳವಳಿಯ ಮುಖ್ಯವಾದ ಘೋಷಣೆ ಏನು ಅಂದ್ರೆ, ಆರ್ಕಾಟ್, ಬಾಯ್ಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ. ಈ ಘೋಷಣೆ ಯಾವ ಚಳವಳಿದು ಅಂತ ಕೇಳ್ತಾರೆ. ಮೈಸೂರು ಚಲೋ ಚಳವಳಿದು. ಮೈಸೂರು ಚಲೋ ಚಳವಳಿಯ ಮುಖ್ಯ ಘೋಷಣೆ ಆರ್ಕಾಟ್, ಬಾಯ್ಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ. ಅರ್ಥ ಆಯ್ತಾ? ನೋಡಿ, ಮೈಸೂರಿಗೆ ಈ ಯಾತ್ರೆ ಹೊರಡುತ್ತೆ. ಯಾಕೆ ಅವ್ರ ಇಬ್ರು ಬಗ್ಗೆ ಸಿಟ್ಟು ನಾನು ಆಗ್ಲೇ ಹೇಳಿದ್ದೀನಿ. ಮೈಸೂರಿಗೆ ಯಾತ್ರೆ ಬಂದಾಗ ಇದನ್ನ ಕಂಟ್ರೋಲ್ ಮಾಡಕ್ ಹೋಗಿ ಗುಂಡಾರಿಸ್ತಾರೆ. ಅವಾಗ ಸ್ಕೂಲ್ ಹುಡುಗ ರಾಮಸ್ವಾಮಿ ಸತ್ತು ಹೋಗ್ತಾರೆ. ಇವತ್ತು ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ನೋಡಿರ್ಬೋದು ನೀವು.
ಈ ಒಂದು ಚಳುವಳಿ ಇಷ್ಟು ಕಾವು ಪಡ್ಕೊಬೇಕಾದ್ರೆ ಎರಡು ಪ್ರಮುಖ ಪತ್ರಿಕೆಗಳು ಪಾತ್ರ ವಹಿಸ್ತಾರೆ. ಮೈಸೂರು ಚಲೋ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪತ್ರಿಕೆಗಳು ಮೈಸೂರು ಸ್ಟಾರು, ಪೌರವಾಣಿ. ಮೈಸೂರು ಸ್ಟಾರು, ಪೌರವಾಣಿ ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಮೈಸೂರು ಸ್ಟಾರು, ಪೌರವಾಣಿ 1947 ಅಕ್ಟೋಬರ್ 24 ವಿಜಯದಶಮಿ ದಿನ. 1947 ಅಕ್ಟೋಬರ್ 24 ವಿಜಯದಶಮಿ ದಿನ ಜವಾಬ್ದಾರಿ ಸರ್ಕಾರ ರಚನೆ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಗವರ್ನಮೆಂಟ್ ಅಸ್ತಿತ್ವಕ್ಕೆ ಬರುತ್ತೆ. 1947 ಅಕ್ಟೋಬರ್ 24ರಂದು ವಿಜಯದಶಮಿ ಎಂದು ಜವಾಬ್ದಾರಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೆ.ಸಿ. ರೆಡ್ಡಿ ಅವರು ಆಯ್ಕೆ ಆಗ್ತಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೆ.ಸಿ. ರೆಡ್ಡಿ ಅವರು ಆಯ್ಕೆ ಆಗ್ತಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೆ.ಸಿ. ರೆಡ್ಡಿ ಅವರು ಆಯ್ಕೆ ಆಗ್ತಾರೆ 1947 ಅಕ್ಟೋಬರ್ 27ರಂದು. 1947 ಅಕ್ಟೋಬರ್ 27ರಂದು ಜಯಚಾಮರಾಜ ಒಡೆಯರ್ 1947 ಅಕ್ಟೋಬರ್ 27ರಂದು ಜಯಚಾಮರಾಜ ಒಡೆಯರ್ ಮೈಸೂರಿನ ಪ್ರಥಮ ರಾಜ್ಯಪಾಲರಾಗ್ತಾರೆ. ಮೈಸೂರಿನ ಪ್ರಥಮ ರಾಜ್ಯಪಾಲರಾಗ್ತಾರೆ. ಸ್ನೇಹಿತರಲ್ಲಿ ಗಮನಿಸಬೇಕಾದಂತ ಅಂಶ, ಈ ಮಧ್ಯಂತರ ಸರ್ಕಾರದ ಮಂತ್ರಿಮಂಡಲ, ಈ ಮಧ್ಯಂತರ ಸರ್ಕಾರದ ಮಂತ್ರಿಮಂಡಲ ಯಾವುದು ಅಂತ ನಾವು ನೋಡೋದಾದ್ರೆ, ಒಂದೇ ಒಂದು ನಿಮಿಷ ಚಾರ್ಜ್ ಆಗೋಯ್ತು. ಈ ಮಧ್ಯಂತರ ಸರ್ಕಾರದಲ್ಲಿ ಇದ್ದಂತ ಮಂತ್ರಿಮಂಡಲ ಒಂದು ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ನೋಡಿ, ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ರಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಕೆ.ಟಿ. ಭಾಷ್ಯಂ ಕಾನೂನು ಮತ್ತು ಕಾರ್ಮಿಕ ಖಾತೆಯನ್ನ ನಿರ್ವಹಿಸ್ತಾರೆ. ಮರಿಯಪ್ಪನವರು ಕರ್ನಾಟಕ ಮೈಸೂರು ಸಂಸ್ಥಾನದ ಗೃಹ ಮತ್ತು ರೈಲ್ವೆ ಮಂತ್ರಿ. ಯಾಕಂದ್ರೆ ಮೊದಲು ಮೈಸೂರು ಸಂಸ್ಥಾನದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಿದ್ರು. ನೀವು ಮೈಸೂರು ಸಂಸ್ಥಾನದ ಮೊದಲ ಕ್ಯಾಬಿನೆಟ್ ಯಾವುದು ಅಂತ ಕೇಳಿ, ಈ ಕಡೆ 4 ಮಂತ್ರಿಗಳು, ಆ ಕಡೆ ಅನ್ಸರ್ತಂತ ಹುದ್ದೆಗಳು, ಮ್ಯಾಥ್ ಫಾಲೋಯಿಂಗ್ ಸರಿಯಾದ ಜೋಡಿ ತಪ್ಪಾದ ಜೋಡಿ ಕೇಳ್ಬಿಡ್ಬೋದು. ಮೊಹಮ್ಮದ್ ಶರೀಫ್ ಆರೋಗ್ಯ ಖಾತೆ, ಸುಬ್ಬರಾಮ ಶೆಟ್ಟಿ ಮುನ್ಸಿಪಲ್ ಮಂತ್ರಿ, ಎಚ್ ಸಿ ದಾಸಪ್ಪನವರು ಹಣಕಾಸು ಮಂತ್ರಿ. ಕರ್ನಾಟಕ ಮೈಸೂರು ಸಂಸ್ಥಾನದ ಮೊದಲ ಹಣಕಾಸು ಮಂತ್ರಿ ಎಚ್ ಸಿ ದಾಸಪ್ಪನವರು. ಎಚ್ ಸಿದ್ದಯ್ಯನವರು ಕಂದಾಯ ಮಂತ್ರಿ. ಚೆನ್ನಿಗರಾಮಯ್ಯ ಸ್ಥಳೀಯ ಸರ್ಕಾರ. ಚಂದ್ರಶೇಖರಯ್ಯ ಶಿಕ್ಷಣ ಮಂತ್ರಿ ಇತ್ಯಾದಿಗಳನ್ನ ನಾವು ಗಮನಿಸಬಹುದು. ಇದೊಂದು ಇನ್ನೊಂದ್ಸಲ ನಿಧಾನಕ್ಕೆ ನೋಡಿ ನೋಟ್ ಮಾಡಿಕೊಳ್ಳ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಬೀದರು, ರಾಯಚೂರು, ಕಲಬುರ್ಗಿ ಈ ಭಾಗಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಪ್ರಾಂತ್ಯ ಆಗಿತ್ತು. ಆಗ ಅಲ್ಲಿನ ನಿಜಾಮ ಯಾರು ಅಂದ್ರೆ, ನೋಡಿ, ಈಗ ನಾವು ಇದುವರೆಗೂ ಕರ್ನಾಟಕ ಸ್ವತಂತ್ರ ಸಂಗ್ರಾಮ ನೋಡ್ದಲ್ವಪ್ಪ, ಅದು ಒಂದು ಹಂತಕ್ಕೆ ಬಂತು. ಮೈಸೂರಿನಲ್ಲಿ ಸಂಸ್ಥಾನ ಪ್ರಾರಂಭ ಆಯ್ತು. ಮುಂದಕ್ಕೆ ಏಕೀಕರಣ ಹೇಗಾಯ್ತು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಇದೇ ತರ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಹೇಗಿತ್ತು? ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ನಿಜಾಮನ ಆಳ್ವಿಕೆಯಲ್ಲಿ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಹೈದರಾಬಾದ್ ಕರ್ನಾಟಕ ಅಂದ್ರೆ ಅವತ್ತಿಗೆ ಬೀದರು, ರಾಯಚೂರು, ಕಲಬುರ್ಗಿ, ಇವತ್ತು ಬಳ್ಳಾರಿ, ಇವೆಲ್ಲ ಸೇರಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಪ್ರಾಂತ್ಯ, ಈ ಒಟ್ಟು ಪ್ರಾಂತ್ಯ. ನಿಜಾಮ ಯಾರು ಅಂತ ಕೇಳ್ತಾರೆ? ಓಸ್ಮಾನ್ ಅಲಿ ಖಾನ್. ಓಸ್ಮಾನ್ ಅಲಿ ಖಾನ್ ಇವನು 7ನೇ ನಿಜಾಮ ಮತ್ತು ಹೈದರಾಬಾದ್ ಕರ್ನಾಟಕದ ಕೊನೆ ನಿಜಾಮ. ಇದು ನಿಮ್ಗೆ ಗೊತ್ತಿರಲಿ, ಇದೊಂದು ಪಾಯಿಂಟ್ ಗೊತ್ತಿರಲಿ. 7ನೇನಾಗಿದ್ದ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೊನೆ ನಿಜಾಮ್ನಾಗಿದ್ದ ಓಸ್ಮಾನ್ ಅಲಿ ಖಾನ್. ಹೆಸರು ನೆನ್ಪಿಟ್ಕೊಳ್ರಿ. ಹೈದರಾಬಾದ್ ಕರ್ನಾಟಕದಲ್ಲಿದ್ದ ಜನರ ಮೇಲೆ ದಬ್ಬಾಳಿಕೆ ನಡೆಸ್ತಾ, ಕಿರುಕುಳ ಕೊಡ್ತಾ ಅವರ ಸ್ಥಿತಿ ಶೋಚನೀಯವಾಗಿಟ್ಟಿದ್ದ. ಇವತ್ತಿಗೂ ನಾವು ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಕರೆದು ಸ್ಪೆಷಲ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾಕಂದ್ರೆ ಅದಕ್ಕೆ ಇವನ ದುರಾಡಳಿತ ಕಾರಣ. ಇವರ ಅಭಿವೃದ್ಧಿ ಎನ್ನದೇ ನೋಡ್ಲಿಲ್ಲ. ಬೇರೆ ಪ್ರಾಂತ್ಯದ ಎಲ್ಲಾ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ, ಇವರು ನಿಜಾಮನಿಂದ ಮುಕ್ತಿಗಾಗಿ ಹೋರಾಟ ಮಾಡ್ಬೇಕಾದಂತ ಸ್ಥಿತಿ ಇತ್ತು. ರಾಜಕೀಯ ಸುಧಾರಣೆ ಎನ್ನದೇ ಈ ಪ್ರಾಂತ್ಯದಲ್ಲಿ ಇರಲಿಲ್ಲ. ಸೊ ಇಲ್ಲಿ ಆದ್ರೆ ಇದಕ್ಕಿದ್ದಂಗೆ ಒಂದು ರಾಜಕೀಯ ಅವೇರ್ನೆಸ್ ಬರುತ್ತೆ. ಆ ಅವೇರ್ನೆಸ್ ಕಾರಣಗಳೇನು ಅಂತ ನೋಡೋದಾದ್ರೆ, ರಾಜಕೀಯ ಜಾಗೃತಿ ಯಾವ ರೀತಿ ಆಯ್ತು? 1921ರ ವೇಳೆಗೆ ಇಲ್ಲಿನ ವಿದ್ಯಾವಂತ ವರ್ಗದ ಅಕ್ಬರ್ ಅಲಿ ಖಾನ್, ಯಾರೇಳಿ? ಅಕ್ಬರ್ ಅಲಿ ಖಾನ್, ಅಬು ಹಸನ್ ಸೈಯದ್ ಅಲಿ. ನೋಡಿ, ಶಿಕ್ಷಣ ಎಲ್ಲವನ್ನ ಪರಿವರ್ತಿಸುತ್ತದೆ. ಮಿರ್ಜಾ ಜಹೀದಾ ಬೇಗ್, ಹೆಸರು ನೆನ್ಪಿಟ್ಕೊಳ್ರಿ. ಅಕ್ಬರ್ ಅಲಿ ಖಾನ್, ಅಬು ಹಸನ್ ಸೈಯದ್, ಮಿರ್ಜಾ ಜಹೀದ್ ಬೇಗ್ ಇವರೆಲ್ಲರೂ ಸಂವಿಧಾನಾತ್ಮಕ ಸುಧಾರಣೆಗಾಗಿ ನಿಜಾಮನ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾರೆ. 1934ರಲ್ಲಿ ನಿವೃತ್ತ ನ್ಯಾಯಾಧೀಶ ನಜ್ಮತ್ ಜಂಗ್ ನಿಂದ ಪ್ರಾರಂಭವಾದಂತಹ ಸಿಟಿಜನ್ಸ್ ಲೀಗ್, ಎಷ್ಟರಲ್ಲಿ? 1934. ಯಾರು? ನಜ್ಮತ್ ಜಂಗ್. ಈ ಜನರ ನಾಗರಿಕ ಹಕ್ಕುಗಳಿಗಾಗಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಇವೆರಡೂ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ರಿ. ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿಲಿ ಈ ರೀತಿ ಜಾಗೃತಿ ಮೂಡುತ್ತೆ. ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಗೆ ಬಹು ದೊಡ್ಡ ಕೊಡುಗೆ ನಮ್ಮ ಆರ್ಯ ಸಮಾಜದ್ದು. ಆ ಆರ್ಯ ಸಮಾಜದ ವ್ಯಕ್ತಿಗಳು ಯಾರು ಅಂದ್ರೆ ರಮಾನಂದ ತೀರ್ಥರು. ಮೇನ್ ಇಂಪಾರ್ಟೆಂಟ್ ನೋಡಿ, ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳವಳಿ ಪ್ರಮುಖ ಪಾತ್ರ ವಹಿಸಿದಂತ ವ್ಯಕ್ತಿ ರಮಾನಂದ ತೀರ್ಥರು. ಇವರ ಜೊತೆ
ಪಂಡಿತ ತಾರಾನಾಥರು, ನೋಟ್ ಮಾಡ್ಕೊಳ್ಳಿ, ಪಂಡಿತ ತಾರಾನಾಥರು ಸೇರಿ ಜಾಗೃತಿಯನ್ನ ಮೂಡಿಸ್ತಾರೆ, ಸ್ವದೇಶಿ ಚಳುವಳಿ ಭಾವನೆಯನ್ನ ಬೆಳೆಸ್ತಾರೆ. ಇವರ ಇಸ್ಲಾಂನಿಂದ ಹಿಂದೂ ಧರ್ಮಕ್ಕೆ ಮರಳಿ ಕರೆತರುವ ಚಳುವಳಿಯನ್ನ, ಯಾಕಂದ್ರೆ ಆರ್ಯ ಸಮಾಜ ನಿಮ್ಗೆ ಗೊತ್ತಿರುವುದು ವೇದಗಳಿಗೆ ಹಿಂತಿರುಗಿ ಭಾರತೀಯರಿಗಾಗಿ ಮಾತ್ರ ಇವ್ರ ಕೊಡುಗೆ. ಇವರು ಮುಸ್ಲಿಂ ಧರ್ಮಕ್ಕೆ ಯಾರು ಮತಾಂತರ ಆಗಿದ್ರು ಅವ್ರನ್ನೆಲ್ಲ ಹಿಂದೂ ಧರ್ಮಕ್ಕೆ ಮರಳಿ ತರುವ ಪ್ರಯತ್ನವನ್ನ ಪ್ರಾರಂಭ ಮಾಡ್ತಾ, ಯಾವಾಗ ಆರ್ಯ ಸಮಾಜ ಹೈದರಾಬಾದ್ ನಿಜಾಮನ ವಿರುದ್ಧ ಈ ತರ ಒಂದು ಶುದ್ಧೀಕರಣ ಚಳುವಳಿಯನ್ನ ಪ್ರಾರಂಭ ಮಾಡ್ತು, ಇದರಿಂದ ಪ್ರೇರಣೆಗೊಂಡಂತ ಬಾಲ್ಕಿಯ ಭೀಮಣ್ಣ ಖಂಡ್ರೆ ಇರ್ಬೋದು, ರಾಯಚೂರಿನ ಮಾಣಿಕ್ಯರಾವ್ ಇರ್ಬೋದು, ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಹೆಸರುಗಳು ನೆನ್ಪಿಟ್ಕೊಳ್ರಿ, ಮೊದಲಾದವರು ಕೂಡ ಈ ಜಾಗೃತಿಗೆ ಕೈ ಜೋಡಿಸ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ಜೊತೆಗೆ ಒಂದು ರಾಜಕೀಯ ಪಾತ್ರ ನೋಡೋದು, ಇನ್ನೊಂದು ಆರ್ಯ ಸಮಾಜದ ಪಾತ್ರ ನೋಡೋದು. ಹೈದರಾಬಾದ್ ಕರ್ನಾಟಕ ಚಳುವಳಿಯಲ್ಲಿ ಮೇನ್ಸ್ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ. ಸಾರ್ವಜನಿಕ ಸಂಘ ಸಂಸ್ಥೆಗಳ ಪಾತ್ರ. 1921ರಲ್ಲಿ ಸಾರ್ವಜನಿಕ ಪರಿಷತ್, 1922ರಲ್ಲಿ ಅಖಿಲ ಭಾರತ ಸಂಸ್ಥಾನ ಪ್ರಜಾ ಪರಿಷತ್, 1921ರಲ್ಲಿ ಸಾರ್ವಜನಿಕ ಪರಿಷತ್ ಇತ್ತಲ್ಲ, ಅಖಿಲ ಭಾರತ ಸಂಸ್ಥಾನ ಪ್ರಜಾ ಪರಿಷತ್ 1921ರಲ್ಲಿ ಸಾರ್ವಜನಿಕ ಪರಿಷತ್ತು, 1922ರಲ್ಲಿ ಅಖಿಲ ಭಾರತ ಸಂಸ್ಥಾನ ಪ್ರಜಾ ಪರಿಷತ್ತು, 1934ರಲ್ಲಿ ನಿಜಾಂ ಪರಿಷತ್ತು, 1936ರಲ್ಲಿ ಸಂಸ್ಥಾನಿ ಕಾಂಗ್ರೆಸ್ ಸಂಸ್ಥೆಗಳು ಪ್ರಾರಂಭವಾಗಿ ಹೈದರಾಬಾದ್ ಕರ್ನಾಟಕದ ಜನರ ಹಕ್ಕುಗಳಿಗಾಗಿ ಹೋರಾಡ್ತಾರೆ. ಇವನ್ನೊಂದು ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಕಾಲಾನುಕ್ರಮಕ್ಕೆ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ. 1921ರ ಸಾರ್ವಜನಿಕ ಪರಿಷತ್ತು, 1927ರ ಅಖಿಲ ಭಾರತ ಸಂಸ್ಥಾನ ಪ್ರಜಾ ಪರಿಷತ್ತು, 1934ರ ನಿಜಾಂ ಪರಿಷತ್ತು, 1936ರ ಸಂಸ್ಥಾನಿ ಕಾಂಗ್ರೆಸ್. ಸ್ನೇಹಿತರೆ, ಇದ್ರ ಜೊತೆ ಶಿಕ್ಷಣ ಸಂಸ್ಥೆಗಳ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ, ಕಲಬುರಗಿಯಲ್ಲಿ ಪ್ರಾರಂಭವಾದಂತ ನೂತನ ವಿಶ್ವವಿದ್ಯಾಲಯ, ನಾನು ಹೇಳಿವಾ, ಯಾರು ಶಿಕ್ಷಣವನ್ನ ಪಡಿತಾರೋ ಅಲ್ಲಿಗೆ ಅವ್ರು ಸುಧಾರಣೆ ಆದ್ರು ಅಂತಾನೆ ಅರ್ಥ. ಮನೆಯಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಣವನ್ನ ಪಡೆದ್ರೆ ಇಡೀ ಕುಟುಂಬ ಉದಾಹರಣೆ ಆಗುತ್ತೆ. ಓದಿ 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 ಹೆಚ್ಚು ಜ್ಞಾನ ಬೆಳೆಸ್ಕೊಳ್ಳಿ. ನಿಮಗೆ ಪಾಠ ಮಾಡ್ತಾ 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 ನನಗೂ ಒಂದು ಚಾಲೆಂಜ್ ಬಂದಿದೆ. ಇತಿಹಾಸದಲ್ಲಿ ನಾನು ಓದಿರೋದು ಈಗ ಬರೀ 1%. ಹೇಗಾದ್ರೂ ಮಾಡಿ ಇದನ್ನ ಒಂದು 10% ಆದ್ರೂ ಓದಬೇಕು ಅಂತ ಈಗ ಡೀಪ್ ಸ್ಟಡಿ ಕೂತಿದ್ದೀನಿ. ನಿಮ್ಮಗಳ ಬೆಂಬಲ ಇರಲಿ, ನಾನು ಇನ್ನೂ ಚೆನ್ನಾಗಿ ಓದಿ ಇನ್ನೂ ಹೆಚ್ಚು ಕಂಟೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ನಾನು ಓದ್ತೀನಿ, ನೀವು ಓದಿ, ನಿರಂತರವಾಗಿ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿ. ನಿಜವಾಗ್ಲೂ ಕಂಟೆಂಟ್ ಅನ್ನ ತುಂಬಾ ಚೆನ್ನಾಗಿರೋ ಕಂಟೆಂಟ್ ಗಳನ್ನ ಕೊಡ್ತೀನಿ. ನಿಮ್ ಹೃದಯದಲ್ಲಿ ಸ್ಥಾನ ಪಡಿತೀನಿ. ಸ್ನೇಹಿತರೆ, ನನಗೇನು ಮಾಡಬೇಡಿ ಹೆಲ್ಪ್, ನೀವು ನನಗೇನು ಮಾಡಬೇಡಿ, ನನ್ಗೆ ಒಂದೇ ಒಂದು ಹೆಲ್ಪ್ ಮಾಡಿ. ನನಗೆ ಹಳ್ಳಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ತಲುಪಬೇಕು. ಯಾಕಂದ್ರೆ ನಾನು ಇಂಥ ಪ್ರೋಗ್ರಾಮ್ ದುಡ್ಡಿದ್ರೆ ನಾನು ಡಿಗ್ರಿ ಓದ್ಬೇಕಾದ್ರೂ ನಮ್ಗೆ ನ್ಯೂಸ್ ಪೇಪರ್ ಬರ್ತಿರ್ಲಿಲ್ಲ. ಹಾಗಾಗಿ ನಾವು ಇನ್ನು ಎತ್ತಕ್ಕೆ ಬೆಳಿಗ್ಗೆ ಅವಕಾಶ ಇದ್ರು ಕೂಡ ಮೂರಲ್ಲಿ ಇವತ್ತಿಗೂ ಕೂಡ ಓದಿರ್ತಕ್ಕಂಥ 3-4 ವಿದ್ಯಾರ್ಥಿಗಳಲ್ಲಿ ಮೊದಲನೇ ಸ್ಥಾನವಿದೆ. ಇನ್ನು ಕುಗ್ರಾಮ 3, ಇವತ್ತು ಬೆಂಗಳೂರು ಪಕ್ಕದೇ ಇರೋದ್ರೆ ಸ್ವಲ್ಪ ಡೆವಲಪ್ ಫಾಸ್ಟ್ ಆಯ್ತು. ಆದ್ರೆ ಡೆವಲಪ್ಮೆಂಟ್ ಬೆಂಗಳೂರಿಂದ ದೂರ ಇರ್ತಕ್ಕಂಥ ಎಷ್ಟೋ ಕುಗ್ರಾಮಗಳಿಗೆ ಇವತ್ತಿಗೂ ಕೂಡ ನೆಟ್ವರ್ಕ್ ಸಮಸ್ಯೆ ಇದೆ. ಪೇಪರ್ ಹಾಳಾಗೋಯ್ತು ಬಿಡಿ, ನೆಟ್ವರ್ಕ್ ಸಮಸ್ಯೆ ಇದೆ. ಅಂತ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೇಗೆ ಡೆವಲಪ್ ಆಗೋದು? ಹಾಗಾಗಿ ನಾವು ಈ ರೀತಿಯಾದಂತ ಕೆಲಸವನ್ನ ಅಂತ ಹಳ್ಳಿ ಜನಕ್ಕೆ, ಬಡ ಮಕ್ಳಿಗೆ ತಲುಪಿಸಿ, ಕೋಚಿಂಗ್ ಬರದೇ ಇರೋರಿಗೆ ತಲುಪಿಸಿ. ಈಗ ಆಲ್ರೆಡಿ ಕೋಚಿಂಗ್ ಬಂದಿರೋರು, ಅನುಕೂಲಸ್ಥರು, ಪುಸ್ತಕ ಓದೋರು, ಅವ್ರಿಗೆಲ್ಲ ನಿಮ್ಗೆ ಯೂಸ್ ಆದ್ರೆ ಯೂಸ್ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಯಾರಿಗೆ ಖಂಡಿತ, ಯಾಕಂದ್ರೆ ಅವಕಾಶ ಇದೆಯಾ, 4-5 ಲಕ್ಷ ಜನ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರೆ, ಅವ್ರಿಗೆ ತಲುಪಬೇಕು ಅಂದ್ರೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಅಭಿಮಾನ ಇರೋರು ದಯಮಾಡಿ ಇದನ್ನ ಶೇರ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಶೇರ್ ಮಾಡಿ, ನಂಗೆ ಇನ್ನೇನು ಬೇಡ, ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ನನಗೆ ಅದೇ ಒಂದು ಸಂತೋಷ ಅಷ್ಟೇ, ಇನ್ನೇನಿಲ್ಲ. ಕಲಬುರಗಿಯಲ್ಲಿ ಪ್ರಾರಂಭವಾದಂತ ನೂತನ ವಿದ್ಯಾಲಯ, ಚಿಂಚೋಳಿಯಲ್ಲಿ ಪ್ರಾರಂಭವಾದಂತ ಓಸ್ಮಾನಿಯಾ ಶಾಲೆ, ಕುಕನೂರಿನಲ್ಲಿ ಪ್ರಾರಂಭವಾದಂತ ವಿದ್ಯಾನಂದ ಗುರುಕುಲ, ರಾಯಚೂರಿನ ಮದ್ರಾಸ್ನ ಹಮ್ದರ್ದ್ ಶಾಲೆಗಳು ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅರಿವು ಮೂಡಿಸಿದವು. ಕೇಳ್ಬೋದು, ಡೀಪ್ ಆಗಿ ಹೋಗ್ತಾ ಇದೆ ಕೆಇ ಎಕ್ಸಾಮ್ ಪೇಪರ್. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ಬೀರಿದ ಶಾಲೆಗಳು 1, 2, 3, 4. 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, 4 ಸರಿಯಾಗಿದೆ. ಕಲಬುರಗಿಯ ನೂತನ ವಿಶ್ವವಿದ್ಯಾಲಯ, ಚಿಂಚೋಳಿಯ ಓಸ್ಮಾನಿಯಾ ಶಾಲೆ, ಕುಕನೂರಿನ ವಿದ್ಯಾನಂದ ಗುರುಕುಲ, ಮದ್ರಾಸ್ನ ಹಮ್ದರ್ದ್ ಶಾಲೆಗಳು ಕರ್ನಾಟಕ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನೋಡಿ, ಇದು ಇಂಪಾರ್ಟೆಂಟ್, ಇದನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ. 1920ರಲ್ಲಿ ಹಮ್ದರ್ದ್ ಶಾಲೆಯನ್ನ ಪಂಡಿತ್ ತಾರಾನಾಥ್ರು ಪ್ರಾರಂಭಿಸಿದ್ದು. ಎಕ್ಸಾಮ್ ಅಲ್ಲಿ ಕೇಳಿದರೆ, ಕೆಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಪಂಡಿತ್ ತಾರಾನಾಥ್ರು, ಇದು ವೆರಿ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದರೋ ತಮ್ಮ. ಓಕೆ, ನೆಕ್ಸ್ಟ್ ಸಾಹಿತ್ಯ ಪತ್ರಿಕೆಗಳ ಪಾತ್ರ. ಸಾಹಿತ್ಯ ಮತ್ತು ಪತ್ರಿಕೆಗಳು ನೋಡಿ, ಈ ಹೈದರಾಬಾದ್ ಕರ್ನಾಟಕ ಚಳವಳಿಯನ್ನ ಪ್ರೇರೇಪಿಸಿದ್ದು ಲೋಕಮಾತ, ಕೇಸರಿ, ಸತ್ಯಾಗ್ರಹ, ಧರ್ಮ, ಸತ್ಯಾರ್ಥ ಪ್ರಕಾಶ ಮುಂತಾದ ಕೃತಿಗಳು. ಕೇಳ್ಬೋದು, ಹೈದರಾಬಾದ್ ಕರ್ನಾಟಕ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಾಹಿತ್ಯ ಕೃತಿಗಳು ಅಂತ. ಲೋಕಮಾತ, ಕೇಸರಿ, ಸತ್ಯಾಗ್ರಹ, ಧರ್ಮ, ಸತ್ಯಾರ್ಥ ಪ್ರಕಾಶ. ಪತ್ರಿಕೆಗಳು ಕೇಳಿದ್ರೆ ನಾಗರಿಕ, ಶರಣ ಸಂದೇಶ, ಬಸವಭೂಮಿ,
ಸೋಲಾಪುರ ಸಮಾಚಾರ, ಕಲ್ಯಾಣವಾಣಿ, ಹೌದಲ್ವಾ? ಈ ಪತ್ರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹೈದರಾಬಾದ್ ಚಳುವಳಿ ನಡಿಲಿಕ್ಕೆ. ಯಾಕಂದ್ರೆ ಯಾರ್ದೋ ಒಬ್ಬರ ಎಫರ್ಟ್ ಅಷ್ಟೇ ಅಲ್ಲ, ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ, ಕೈ ಕೈ ಜೋಡಿದ್ರೆ ಹೋರಾಟಗಳು, ಹೌದಲ್ವಾ? ನೆಕ್ಸ್ಟ್ ಕಲಬುರ್ಗಿ ಹಿಂದೂ ಮಹಾಸಭಾ ಪ್ರಮುಖ ಪಾತ್ರ ನೋಡಿ ಇದ್ರದಂತೂ. ಕಲಬುರಗಿಯಲ್ಲಿ ಹಿಂದೂ ನಾಯಕರಾದಂತ ಚಂದ್ರಶೇಖರ್ ಪಾಟೀಲ್ರ ನೇತೃತ್ವದಲ್ಲಿ ಹಿಂದೂ ಚಳುವಳಿ ಪ್ರಾರಂಭವಾಗಿ ಒಂದೇ ಮಾತರಂ ಗಾಯನದ ಮೂಲಕ ಮನೆ ಮನೆಗೆ ತಲುಪಿ ಹೈದರಾಬಾದ್ ನಿಜಾಮನ ದುರಾಡಳಿತವನ್ನು ಒಪ್ಪಿಸ್ತಾರೆ. ಹೈದರಾಬಾದ್ ಕರ್ನಾಟಕ ಚಳುವಳಿಯಲ್ಲಿ ಭೀಷ್ಮ ಅಂತಾನೆ ಕರಿಬಹುದು. ಯಾರನ್ನ? ಸ್ವಾಮಿ ರಮಾನಂದರನ್ನ ಹೈದರಾಬಾದ್ ಕರ್ನಾಟಕ ಚಳುವಳಿಯ ಭೀಷ್ಮ. ಆರ್ಯ ಸಮಾಜದ ನಿಷ್ಠಾವಂತ ಕಾರ್ಯಕರ್ತ, ನಿಜಾಮನ ದುರಾಡಳಿತದ ವಿರುದ್ಧ ಜನಾಂದೋಲನ ರೂಪಿಸಿದ ವ್ಯಕ್ತಿ ಸ್ವಾಮಿ ರಮಾನಂದರು. ನೋಟ್ ಮಾಡ್ಕೊಳ್ರಿ. 1938ರಲ್ಲಿ ಹೈದರಾಬಾದ್ ನಲ್ಲಿ ಸಂಸ್ಥಾನಿ ಕಾಂಗ್ರೆಸ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಯುವಕರೇ ಜ್ಞಾಪಿಸಿಕೊಳ್ಳಿ, ದುರಾಡಳಿತಕ್ಕೆ ವಿರೋಧವೇ ದೇವರ ಪೂಜೆ. ಇದೇ ಸ್ಟೇಟ್ಮೆಂಟ್ ಹಾಕಿ ನಮ್ಮ ಕೆಸೆಟ್ ಅಲ್ಲಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ಯುವಕರೇ ಜ್ಞಾಪಿಸಿಕೊಳ್ಳಿ, ದುರಾಡಳಿತಕ್ಕೆ ವಿರೋಧವೇ ದೇವರ ಪೂಜೆ ಎಂದು ಹೇಳಿದವರು ಯಾರು? ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ಚಳುವಳಿಯ ಭೀಷ್ಮ ಸ್ವಾಮಿ ರಮಾನಂದರು. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಈ ಜನ ಭಾಗವಹಿಸ್ತಾರೆ ನೋಡಿ. ಇಷ್ಟೆಲ್ಲ ಹೋರಾಟದ ನಂತರ ಸ್ವತಂತ್ರ ಚಳುವಳಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಜನ ಭಾಗವಹಿಸಿದಂತ ಏಕೈಕ ಚಳುವಳಿ ಈ ಹೈದರಾಬಾದ್ ಕರ್ನಾಟಕದ ಕ್ವಿಟ್ ಇಂಡಿಯಾ ಚಳುವಳಿ. ಇಲ್ಲಿವರೆಗೂ ನಿಜಾಮನ ವಿರುದ್ಧನೇ ಫೈಟ್ ಮಾಡ್ತಿದ್ರು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ಕೆ ಜನ ಆಚೆಗೆ ಬಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ ಅಂತ ಮನೋಭಾವ ಬಂತು. ಇಲ್ಲಿ ನೋಡಿ, ಯಾಕೆ ನಮ್ಗೆ ಹೈದರಾಬಾದ್ ನಿಜಾಮನ ವಿರುದ್ಧ ಇಂಥ ಹೋರಾಟ ಮಾಡ್ಬೇಕಾದಂತ ಅನಿವಾರ್ಯತೆ ಬಂತು ಅಂದ್ರೆ ಮೇಯ್ನು ರಜಾಕಾರರ ದೌರ್ಜನ್ಯ. ಯಾರು ರಜಾಕಾರರು? ಸೈಯದ್ ಕಾಸಿಂ ರಜ್ಜೀವಿ. ನೋಟ್ ಮಾಡ್ಕೊಳ್ಳಿ ಹೆಸರು, ಕಾಸಿಂ ರಜ್ವಿ ಎಂಬ ಇಸ್ಲಾಂ ಮತಾಂಧ ಮಜ್ಲಿಸ್ ಇತಿಹಾದ್ ಉಲ್ ಮುಸ್ಲಿಮಿನ್. ಬರ್ಕಳಿ, ನೋಟ್ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಪುಸ್ತಕ ತೆಗೆದು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೈಯದ್ ಕಾಸಿಂ ರಜ್ವಿ ಎಂಬ ಒಬ್ಬ ಮತಾಂಧ ಮಜ್ಲಿಸ್ ಇತಿಹಾದ್ ಉಲ್ ಮುಸ್ಲಿಮೀನ್ ಎಂಬ ಸಂಘಟನೆಯ ಮೂಲಕ ರಜಾಕಾರರ ಅಂತ ಒಂದು ಸೈನ್ಯ ಕಟ್ತಾನೆ. ಇವನ ನೇತೃತ್ವದ ಸೈನ್ಯವೇ ರಜಾಕಾರರ ಸೈನ್ಯ. ಹಿಂದೂಗಳಿಗೆ ಚಿತ್ರಹಿಂಸೆ ಕೊಟ್ಬಿಡ್ತಾನೆ. ಇದು ಹೈದರಾಬಾದ್ ಕರ್ನಾಟಕ ನೋಡ್ರಿ. ಮಂಚ ಎಲ್ಲಿವರೆಗೂ ಬಗ್ಬೋದು? ಕಾಲ್ವರೆಗೂ ಬಗ್ಬೋದು, ನೆಲದವರೆಗೂ ಬಗ್ಬೋದು, ಒಂದೆರಡು ಅಡಿ ತೋಡಿ ಬಗ್ಬೋದು. ಅದ್ರ ಮೇಲೆ ಬಗ್ಗು ಅಂದ್ರೆ ತಿರ್ಗಿಸ್ ಹೊಡೆದೇ ಹೊಡಿತಾನೆ. ಈ ರಜಾಕಾರರ ಹಾವಳಿಯನ್ನ ಈ ನಿಜಾಮ ಏನ್ ಮಾಡ್ಬೇಕಾಯ್ತು? ಅಲ್ಲಿ ತನ್ನ ಪ್ರಜೆಗಳನ್ನ ಪರಿಪಾಲನೆ ಮಾಡ್ಬೇಕಾಗಿತ್ತು ತಾನೇ. ಪರಿಪಾಲನೆ ಮಾಡ್ಲಿಲ್ಲ, ರಕ್ಷಣೆ ಕೊಡ್ಲಿಲ್ಲ. ಈ ನಿಜಾಮನ ಧೋರಣೆಗಳನ್ನ ಬದಲಾಯಿಸಲೇ ಸಾಧ್ಯವಾಗದೇ ಇರತಕ್ಕಂತ ನಮ್ಮ ದಿವಾನ ಅಕ್ಬರ್ ಹೈದರ್ ಇವರು ದಿವಾನ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾರೆ 1946 ಅಲ್ಲಿ. ಶಭಾಷ್ ಅಕ್ಬರ್ ಹೈದರ್ ಇವರೇ, ಇವತ್ತು ನಾನು ನಮ್ಮ ವಿದ್ಯಾರ್ಥಿಗಳೆಲ್ಲ ಸ್ಮರಿಸಿ ಗೌರವವನ್ನ ಕೊಡ್ತೀವಿ. ಯಾಕಂದ್ರೆ ಈ ರೀತಿಯಾದಂತ ರಜಾಕರರ ಹಾವಳಿಯನ್ನು ಹತ್ತಿಕ್ಲಿಕ್ಕೆ ನಿಜಾಮನ ಧೋರಣೆಯನ್ನ ಬದಲಾಯಿಸಕ್ ಆಗದೆ ಇದ್ರೆ ಇಂಥ ಹುದ್ದೆಲ್ಲ ಇರಬೇಕಂತ ರಾಜೀನಾಮೆ ಕೊಟ್ಟಂತ ವ್ಯಕ್ತಿ ಅಕ್ಬರ್ ಹೈದರಿ. ಸೊ ಇದ್ರ ನಂತರ ಏನಾಯ್ತು? ನಮ್ಮ ಮೈಸೂರಿನ ಖ್ಯಾತ ದಿವಾನರಾದಂತ ಮಿರ್ಜಾ ಇಸ್ಮಾಯಿಲ್ರು ಮೈಸೂರಿನ ದಿವಾನ ಹುದ್ದೆಯಿಂದ ನಿವೃತ್ತರಾದ ನಂತರ ಹೈದರಾಬಾದ್ ಕರ್ನಾಟಕದ ದಿವಾನ ಹುದ್ದೆಗೆ ನೇಮಕ ಆಗ್ತಾರೆ. ಇವ್ರು ಬಂದಂತವರೇ ಮಾಡಿದಂತ ಮೊದಲನೇ ಆಡಳಿತ ಸುಧಾರಣೆ ಏನು ಅಂದ್ರೆ ಕಾಂಗ್ರೆಸ್ ಮೇಲೆ ಇರದಂತ ನಿಷೇಧ ವಾಪಸ್ ತೆಗಿತಾರೆ. ಹೈದರಾಬಾದ್ ಕರ್ನಾಟಕದಲ್ಲಿ ಹೋರಾಟಕ್ಕೆ ಮತ್ತಷ್ಟು ಬಲ ಬರುತ್ತೆ. ಹಲವು ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದು ಹೋರಾಟಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಹಾಗಾದ್ರೆ ನಿಮ್ಗೆ ಗೊತ್ತು, ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರ ಆಯ್ತು. ಮಧ್ಯರಾತ್ರಿ 12 ಗಂಟೆಗೆ ಬಾವುಟ ಹಾರಿಸಿ ಜಗವೆಲ್ಲ ಎಚ್ಚರದಿಂದಿರಲು ಭಾರತ ಮಾತೆ ಸ್ವತಂತ್ರಗೊಂಡಳು. ಭಾರತೀಯರಷ್ಟೇ ಆಗ ಮಲಗಿದ್ರು. ಬಿಕಾಸ್ 12 ಗಂಟೆ ರಾತ್ರಿ ಅಲ್ವಾ, ನಾವೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದು. ಭಾರತದ ಮೊದಲ ಪ್ರಧಾನ ಮಂತ್ರಿಗಳು ಇದ್ರ ಮೇಲೆ ನಿಂತು, ಕೆಂಪು ಕೋಟೆ ಮೇಲೆ ನಿಂತು ಸ್ವತಂತ್ರ ಧ್ವಜವನ್ನು ಹಾರಾಡಿಸೋದ್ರ ಮೂಲಕ ಸಾವಿರಾರು ಆತ್ಮಗಳಿಗೆ ಮುಕ್ತಿಯನ್ನ ಕೊಟ್ಬಿಟ್ರು. ದೇಶಕ್ಕೋಸ್ಕರ ಹೋರಾಡಿದಂತವ್ರಿಗೆ ಟ್ರಸ್ಟಿ ವಿತ್ ಡೆಸ್ಟಿನಿ ಅಂತಕ್ಕಂಥ ಮೊದಲನೇ ಭಾಷಣವನ್ನ ಮಾಡಿದ್ರು. ಯಾರು? ಜವಾಹರ್ಲಾಲ್ ನೆಹರೂರವರು. ಆಗ ನಾವು ಮಲಗಿದ್ದು, ಇವತ್ತು ಮಲಗಿದೀವಿ. ಯಾಕೆ ಸರ್ ಹಿಂಗಂತೀರಾ ಅಂದ್ರೆ ಅವತ್ತು ಮಧ್ಯರಾತ್ರಿ 12 ಗಂಟೆ. ಆದರೆ ಭಾರತ ಮಾತೆ ಸ್ವತಂತ್ರವಾಗುವುದನ್ನು ನೋಡಲು ಜಗತ್ತು ಎಚ್ಚರವಾಗಿತ್ತು. ಅಮೆರಿಕದಲ್ಲಿ ನಮಗೆ ಮಧ್ಯರಾತ್ರಿ ಆದ್ರೆ ಅಮೆರಿಕದಲ್ಲಿ ಎಷ್ಟು ಗಂಟೆ, ಇಂಗ್ಲೆಂಡ್ ಅಲ್ಲಿ ಎಷ್ಟು ಗಂಟೆ, ಆಸ್ಟ್ರೇಲಿಯಾದಲ್ಲಿ ಎಷ್ಟು ಗಂಟೆ, ಅಲ್ಲೆಲ್ಲ ಮಧ್ಯಾಹ್ನಗಳಾಗಿದ್ದು. ಭಾರತ ಮಾತೆ ಸ್ವತಂತ್ರಗೊಳ್ಳದ್ನ ಅವರೆಲ್ಲ ನೋಡ್ತಾ ಇದ್ರು. ಅದಕ್ಕೆ ಭಾರತವನ್ನ ಇವತ್ತು ಇಡೀ ಜಗತ್ತೇ ತಿರುಗಿ ನೋಡುತ್ತೆ. ಆದ್ರೆ ಭಾರತೀಯರು ಅಭಿಮಾನದಿಂದ ನೋಡಲ್ಲ ಕೆಲವರು. ಭಾರತ ನನ್ನ ದೇಶ, ಭಾರತ ನಮ್ಮ ದೇಶ. ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರ ಆಯ್ತು. ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯ, ಮುಂಬೈ ಕರ್ನಾಟಕ ಪ್ರಾಂತ್ಯಗಳು ಭಾರತ ದೇಶದೊಂದಿಗೆ ವಿಲೀನವಾಗಿ ಜವಾಬ್ದಾರಿ ಸರ್ಕಾರವನ್ನ ರಚನೆ ಮಾಡೋದು ನಿಮ್ಗೆಲ್ಲ ಗೊತ್ತು. ಆದ್ರೆ ಇವ್ರು ಇದಾನಲ್ಲ, ಇವನು ಓಸ್ಮಾನ್ ಅಲಿ ಖಾನ್,
ಇವ್ರು ಮಾತ್ರ ಭಾರತ ಒಕ್ಕೂಟ ಸೇರಕ್ ನಿರಾಕರಿಸ್ಬಿಟ್ಟ, ಏನ್ ಇವ್ರು ತಾತ್ನಾಸ್ತಿ ಅಂತ. ಆದ್ದರಿಂದ ಸ್ವಾಮಿ ರಾಮಾನಂದ ಹೇಳಿ ಸ್ವಾಮಿ ರಮಾನಂದರು, ನಾಟ್ ದಯಾನಂದರು, ರಮಾನಂದ ತೀರ್ಥರ ನಾಯಕತ್ವದಲ್ಲಿ ಸರ್ದಾರ್ ಶರಣಗೌಡ ಇನಾಮ್ದಾರ್, ರಮಾನಂದರ ನಾಯಕತ್ವದಲ್ಲಿ ಸರ್ದಾರ್ ಶರಣಗೌಡ ಇನಾಮ್ದಾರ್, ವಿದ್ಯಾಧರ ಗುರೂಜಿ, ಚನ್ನಬಸವ ಕುಲಗೇರಿ, ಕುಸುಮಾಕರ ದೇಸಾಯಿ, ದಿಗಂಬರ ರಾವ್, ಶ್ರೀಪಾದರ್ ರಾವ್, ಬಾಬು ಸಾಹೇಬ ದೇವುಲ್ ಗಾವಂಕರ್ ಹೈದರಾಬಾದಿನ ವಿಮೋಚನಾ ಚಳುವಳಿಯನ್ನು ಆರಂಭಿಸಿಯೇ ಬಿಟ್ರು. ಸ್ವತಂತ್ರಾನಂತರ ಭಾರತದಲ್ಲಿ ರಮಾನಂದ ತೀರ್ಥರ ನಾಯಕತ್ವದಲ್ಲಿ ಈ ಹೆಸರುಗಳೆಲ್ಲ ನೆನಪಿರ್ಲಿಕ್ಕೆ ಕೇಳ್ತಾರೆ. ಹೈದರಾಬಾದ್ ವಿಮೋಚನಾ ಚಳವಳಿಗೆ ಹೋರಾಟ ಮಾಡಿದಂತ ನಾಯಕರು. ಗೋರ್ಟಾ ಘಟನೆ ಕೇಳಿದರೆ ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಕಾಲಾನುಕ್ರಮ ಕೇಳಿದರೆ ಏನ್ ಗೋರ್ಟಾ ಘಟನೆ? ಮೇ 9, 1948ರಂದು ರಜಾಕಾರರ ಸೈನ್ಯ ಇಸಾಮುದ್ದೀನ್ ಮತ್ತು ಮಸ್ತಾನ್ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋರ್ಟಾ ಗ್ರಾಮದ ಮೇಲೆ ದಾಳಿ ಮಾಡಿ ಹಲವರನ್ನ ಸಾಯಿಸ್ತಾರೆ. ಇಸಾಮುದ್ದೀನ್ ಮತ್ತು ಮಸ್ತಾದ್ ನೇತೃತ್ವದಲ್ಲಿ ಮೇ 9, 1948ರಂದು ಗೋರ್ಟಾ ಗ್ರಾಮ ಬೀದರ್ನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯ, ದಾಳಿ ಮಾಡಿ ಹಲವು ನಾಯಕರನ್ನ ಕೊಲ್ತಾರೆ. ಇದನ್ನ ಗೋರ್ಟಾ ಗ್ರಾಮದ ಪ್ರಮುಖ ನಾಯಕ ರಾಚಯ್ಯ ಸ್ವಾಮಿ ಮಠಪತಿ, ಗೋರ್ಟಾ ಗ್ರಾಮದ ದುರಂತದಲ್ಲಿ ಸಾವನ್ನಪ್ಪಿದ ನಾಯಕ ರಾಚಯ್ಯ ಸ್ವಾಮಿ ಮಠಪತಿ ರಜಾಕಾರರ ದಾಳಿಯಲ್ಲಿ ಸಾವನ್ನಪ್ಪಿದ ನಾಯಕ. ಗೊತ್ತಾಯ್ತಾ ಸ್ನೇಹಿತರೆ? ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಹೈದರಾಬಾದ್ ರಾಜ್ಯದಲ್ಲಿ ಭಾರತ ಸರ್ಕಾರದ ಪ್ರತಿನಿಧಿಯಾಗಿದ್ದ ಕೆ ಮುನ್ಷಿಯವರು ಭಾರತ ಸರ್ಕಾರದ ಪ್ರತಿನಿಧಿಯವರು ಮೇ 17, 1948 ಗೋರ್ಟಾ ಗ್ರಾಮಕ್ಕೆ ಸರ್ಕಾರದ ಪರವಾಗಿ ಭೇಟಿ ನೀಡಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಗೋರ್ಟಾ ಗ್ರಾಮದ ಘಟನೆಯ ಕುರಿತು ವಿವರಿಸಿದಂತ ನಾಯಕ ಕೆ ಮುನ್ಷಿ. ಈ ವರದಿ ಆಧಾರದ ಮೇಲೆ ನಮ್ಮ ಗೃಹ ಸಚಿವರು ಇದ್ರಲ್ಲ, ಯಾರು ಹೇಳ್ರಿ? ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೆನಕಬೇಕು, ಇವತ್ತು ಭಾರತ ಹೆಂಗೆ ಕರ್ನಾಟಕ ಏಕೀಕರಣ ಆಗ್ಲಿಕ್ಕೆ ಆಲೂರು ವೆಂಕಟರಾಯರ ಪಾತ್ರ ಇದೆಯೋ, ಇಡೀ ದೇಶ ಒಗ್ಗೂಡ್ಲಿಕ್ಕೆ ಈ ಮಹಾನ್ ನಾಯಕನ ಪಾತ್ರ ಇದೆ. ಇವ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಬಹಳಷ್ಟು ಜನ ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ಆಗ್ತೀರಾ, ಒಂದೇ ದಿವಸ ಎಲ್ಲ ಆಗ್ಬೇಕಲ್ಲಪ್ಪ. ಫಸ್ಟ್ ಕರ್ನಾಟಕ ಇಷ್ಟು ಮುಗಿಸ್ಬಿಡೋಣ. ಈ ಟಾಪಿಕ್ ಹಾತಿದಂಗೆ ಕರ್ನಾಟಕ ಏಕೀಕರಣ ಮಾಡ್ತೀನಿ, ಅಲ್ಲಿ ಒಂದು ಹಂತಕ್ಕೆ ಬರುತ್ತೆ ಕರ್ನಾಟಕ ಇತಿಹಾಸ. ಆಮೇಲೆ ಪ್ರಿಫರ್ ವೈಸ್ ನೀವು ಹೇಳಿರ್ತಕ್ಕಂಥ ಟಾಪಿಕ್ಗಳು ಮತ್ತು ಇನ್ನು ಹೊಸ ಟಾಪಿಕ್ಗಳನ್ನ ನಾನು ಓದಿ ನಿಮಗೆ ಕ್ಲಾಸ್ ಮಾಡ್ಕೊಡ್ತೀನಿ. ವಲ್ಲಭಭಾಯ್ ಪಟೇಲ್ರು ಹೈದರಾಬಾದ್ ರಾಜ್ಯಕ್ಕೆ ಮುತ್ತಿಗೆ ಹಾಕಿಸ್ತಾರೆ. ಅದು ಯಾರ ನೇತೃತ್ವದಲ್ಲಿ? ದ ಕಮಾಂಡರ್ ಚೌಧರಿಯವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 13, 1948 ಭಾರತದ ವೀರ ಯೋಧ ಪಡೆ ನುಗ್ಗುತ್ತೆ ನೋಡಿ ಹೈದರಾಬಾದ್ ಕರ್ನಾಟಕಕ್ಕೆ. ತಟ್ಟರಿಸಿ ಹೋಗ್ಬಿಟ್ಟಂತ ಓಸ್ಮಾನ್ ಅಲಿ ಖಾನ್. ಆಪರೇಷನ್ ಪೋಲೋ ಕಾರ್ಯಾಚರಣೆ, ಅದ್ರ ಹೆಸರೇನಂತ ಹೇಳ್ತಾರೆ? ಆಪರೇಷನ್ ಪೋಲೋ ಕಾರ್ಯಾಚರಣೆಯ ಮೂಲಕ ಹೈದರಾಬಾದ್ ನಿಜಾಮನನ್ನ ಸರೆಂಡರ್ ಆಗುವಂತೆ ಮಾಡ್ತಾರೆ. ಹೈದರಾಬಾದ್ ನಿಜಾಮ ಸೆಪ್ಟೆಂಬರ್ 17, 1948ರಂದು ಸರೆಂಡರ್ ಆಗ್ತಾನೆ. ಇದರೊಂದಿಗೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಮೈಸೂರು ರಾಜ್ಯದೊಂದಿಗೆ ವಿಲೀನ ಆಗುತ್ತೆ. ಸ್ನೇಹಿತರೆ, ಯಾರ್ಯಾರು ಹೈದರಾಬಾದ್ ಕರ್ನಾಟಕ ಹುಡುಗರು ಈ ಕ್ಲಾಸ್ ಅನ್ನ ನೋಡ್ತಿದ್ರೆ ಒಂದ್ ಚಾಲೆಂಜ್ ತಗೊಳ್ರಿ. ಇವತ್ತು ಪ್ರತಿಯೊಬ್ರು ವಿದ್ಯಾವಂತರಾಗ್ರಿ, ಅಕ್ಷರಾಗ್ರಿ, ತಮಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ನಿಮ್ ಕುಟುಂಬನ ನೀವು ಮೇಲ್ ತನ್ನಿ. ಆಟೋಮೆಟಿಕಲಿ ಹೈದರಾಬಾದ್ ಕರ್ನಾಟಕ ಮೇಲ್ ಬರುತ್ತೆ ಅಂತ ಹೇಳ್ತಾ, ಸೊ ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾ ಇವತ್ತಿನ ತರಗತಿ ವಿದಾಯವನ್ನು ಹೇಳ್ತಾ ಇದ್ದೀನಿ. ಇದುವರೆಗೂ ತರಗತಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ದಯಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ. ಹಳ್ಳಿಯ ಮೂಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ತಲುಪಲಿ, ಗೃಹಿಣಿಯರಿಗೆ ತಲುಪಲಿ. ವಿಶೇಷವಾಗಿ ನಾನು ಪೊಲೀಸ್ ಸ್ಪರ್ಧಾರ್ಥಿಗಳಿಗೆ ನಾನು ಖಂಡಿತವಾಗಿ ಸಲ್ಯೂಟ್ ಮಾಡ್ತೀನಿ. ಯಾಕಂದ್ರೆ ಪಾಪ ಬಹುತೇಕ ಜನ PSI ಓದ್ತಾ ಇದ್ದೀರಾ. ನಿಮ್ಗಂತೂ ಕೆಲಸದ ಒತ್ತಡ ಎಷ್ಟಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಹಳ ಜನ ಪರ್ಸನಲಿ ಫೋನ್ ಮಾಡಿ, ವಾಟ್ಸ್ಆಪ್ ಮೆಸೇಜ್ ಮಾಡಿ ಎಲ್ಲ ವಿಶ್ ಮಾಡಿದಿರಾ. ಯಾಕಂದ್ರೆ ಸರ್ ಓದ್ ಕಡೆ ಎಲ್ಲ ನಾವು ಬುಕ್ ತಗೊಂಡು ಹೋಗಲ್ಲ, ಒಂದು ಇಯರ್ ಫೋನ್ ಹಾಕೊಂಡು ನೀವು ಮಾಡಿರೋ ಕ್ಲಾಸ್ ಕೇಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಕಂಟಿನ್ಯೂ ಮಾಡಿ ಅಂತ. ನಿಮ್ಮ ಮಗಳ ಬೆಂಬಲ ಇರೋವರೆಗೂ ಕೂಡ ಇದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.